ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಪಾರ್ಟ್ 1 ಭಾಗದಲ್ಲಿ ಜೂನ್ ಟು ಡಿಸೆಂಬರ್ ವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಮಾತಾಡ್ತಾ ಇದ್ವಿ. ಈಗೇನು ಸರ್ ಅಂತ ಕೇಳಿದ್ರೆ ಪಾರ್ಟ್ 2 ಭಾಗದಲ್ಲಿ ಸೆಪ್ಟೆಂಬರ್ಲಿಂದ ಹಿಡ್ಕೊಂಡು ಒಂದಿಷ್ಟು ಪ್ರಮುಖ ದಿನಾಚರಣೆಗಳು ಒಳಗೊಂಡಿರ್ತಕ್ಕಂಥದ್ದು, ಇನ್ನಿತರ ಪ್ರಚಲಿತ ಘಟನೆಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ಮಾಡೋಣ್ರಿ. ಹಾಗಾದ್ರೆ ನೇರವಾಗಿ ನಾವು ಈ ಸೆಪ್ಟೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಮಾಡಮ್ರ ಅಂತ. ನಿನ್ನೆ ನಾವು ಜೂನ್ ಟು ಆಗಸ್ಟ್ ವರೆಗೆ ಮಾತಾಡ್ತಾ ಬಂದಿದ್ವಿ. ಸರ್ ಇವತ್ತೇನಂತ ಕೇಳಿದಾಗ ಈ ಸೆಪ್ಟೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ್ರಿ. ನೋಡಿ ಇಲ್ಲಿ ಫಸ್ಟ್ ಪ್ರಶ್ನೆ ಏನು ಕೇಳೋಣ ಸರ್ ಅಂದ್ರಿಗಿನ, ಕಾಮನ್ವೆಲ್ತ್ ಸಂಸದೀಯ ಸಂಘಟನೆ ಭಾರತ ದೇಶದ ಸಮಾವೇಶ ಅಂತ ಕೊಟ್ಟಾನ್ರಿ. ಕಾಮನ್ವೆಲ್ತ್ ಸಂಸದೀಯ ಸಂಘಟನೆ ಭಾರತ ಸಮಾವೇಶ ಅನ್ನುವಂಥದ್ದು. ಹಾಗಾದ್ರ ಭಾರತ ದೇಶದ ನವದೆಹಲಿಯಲ್ಲಿ 2023ನೇ ಸಾಲಿನಲ್ಲಿ ಕಾಮನ್ವೆಲ್ತ್ ಸಂಘಟನೆಯ ಸಮಾವೇಶ ಮಾಡ್ತಾ ಇದ್ದೀವಿ. ಸರ್ ಭಾರತ ದೇಶದಾಗನೇ ಯಾಕೆ ಮಾಡ್ತಾ ಇದೀವಿ ಅಂತ ಕೇಳಿದಾಗ, ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ದೇಶಗಳಲ್ಲಿ ಭಾರತ ಒಂದು ಸ್ನೇಹಿತರೆ. ಹಾಗಾದ್ರ ವಿಶೇಷವಾಗಿ ಈ ಕಾಮನ್ವೆಲ್ತ್ ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂತೆ ಪ್ರತಿ 4 ವರ್ಷಕ್ಕೊಮ್ಮೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ನಡೀತೇವ್ರಿ. ಆ 2022ರಲ್ಲಿ ಭಾರತ ದೇಶ ಕೂಡ ಭಾಗವಹಿಸಿತ್ತು. ಭಾರತ ದೇಶ ಭಾಗವಹಿಸಿ ಆ ಇಂಗ್ಲೆಂಡ್ ದೇಶದ ಬರ್ಮಿಂಗ್ಹ್ಯಾಮ್ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಅವತ್ತು ಭಾರತ ದೇಶ ಅಂತ ಕೇಳಿದಾಗ ನಾವು ವಿಶೇಷವಾಗಿ 61 ಪದಕಗಳನ್ನು ಕೂಡ ಪಡೆದುಕೊಂಡಿವ್ರಿ. ಕಾಮನ್ವೆಲ್ತ್ ಸಂಸದೀಯ ಸಂಘಟನೆ 2023 ಭಾರತ ದೇಶ ಅಂತ ಗೊತ್ತಿರಲಿ ಸಮಾವೇಶ. ನೆಕ್ಸ್ಟ್ ನೋಡಿ ಇಲ್ಲಿ G20 ಸಮಾವೇಶ ನವದೆಹಲಿ. ಸರ ಈ G20 ಅನ್ನುವಂಥ ಒಕ್ಕೂಟ ಈಗ ನಾವು ಪ್ರಸ್ತುತ 2023ರಲ್ಲಿ ಇದಕ್ಕೆ ಏನಂತ ಕರಿತಾ ಇದೀವಿ ಅಂದ್ರ G21 ಅಂತ ಕರಿತಾ ಇದೀವ್ರಿ. ಗ್ರೂಪ್ ಆಫ್ 21 ಗ್ರೂಪ್ ಆಫ್ 20 ಅಂತ ಏನ್ ಕರಿತಾ ಇದೀವಲ್ಲ, ಇದು ಭಾರತ ದೇಶ ನಡೆದೈತಿ. ಇದ್ರ ಬಗ್ಗೆ ಒಂದ್ 2 ನಿಮಿಷ ಮಾತಾಡಮಂತ. G20 ಅನ್ನುವಂಥ ಸಮಾವೇಶ ಈಗ 21 ಆಗಿ ಪರಿವರ್ತನೆ ಆಗ್ಯದ. ಇದ್ರದ್ದು 2023ನೇ ಸಾಲಿನಲ್ಲಿ ಭಾರತ ದೇಶದಾಗ ಎಷ್ಟನೇ ಸಭೆ ನಡೆದ ಸರ್ ಅಂದ್ರಿಗಿನ 18ನೇ ವಾರ್ಷಿಕ ಸಭೆ ಕ್ಯಾಪಿಟಲ್ ಆಗಿರ್ತಕ್ಕಂಥ ನವದೆಹಲಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕಾಕಾ ಏನಂತ ಕೇಳಿದಾಗ ಮೊದಲನೇ ಬಾರಿಗೆ ಸ್ವತಂತ್ರ ಭಾರತ ದೇಶದಲ್ಲಿ G21 ಸಭೆ ನಮ್ಮ ದೇಶ ನಡೆದೈತ್ರಿ. ಅದನ್ನ ನಾವು ಅಧ್ಯಕ್ಷರ ಕೂಡ ಸ್ಥಾನವನ್ನು ವಹಿಸ್ತಾ ಬಂದೀವಿ. ಅಲ್ಲಿಂದ ನೇರವಾಗಿ ಇದಕ್ಕೊಂದು ಅಧಿಕೃತವಾಗಿರ್ತಕ್ಕಂಥ ಲಾಂಛನ ಅಂತೇಳಿ ಕಮಲ ಮಾಡಿದ್ದೀವಿ. ರಾಷ್ಟ್ರೀಯ ಕಮಲ ಅನ್ನುವಂಥದ್ದು, ವಸುದೈವ ಕುಟುಂಬಕ ಅನ್ನುವಂಥ ಥೀಮ್ ಮಾಡಿದ್ದೀವಿ. ಈ G20 ಇರ್ತಕ್ಕಂಥ ಒಕ್ಕೂಟ ಪ್ರಸ್ತುತವಾಗಿ ಏನಂತ ಕೇಳಿದಾಗ ಆಫ್ರಿಕನ್ ಯೂನಿಯನ್ ಸೇರ್ಪಡೆ ಆಗಿ G21 ಅಂತ ಒಂದು ಮರುನಾಮಕರಣ ಆಗ್ತೈತಿ. 2023 ಭಾರತ ದೇಶ ನಡೆದ ಸರ 2024 ಎಲ್ಲಿ ಕೊಟ್ಟಿವಂದ್ರೆ ಈ ಸಭೆ 19ನೇ ಸಭೆ ಬ್ರೆಜಿಲ್ ದೇಶ ರೀ. ಇನ್ ಕೇಸ್ 2025 ಕೇಳಿದ್ರಿಗಿನ 20ನೇ ಸಭೆ ದಕ್ಷಿಣ ಆಫ್ರಿಕಾ ಅನ್ನುವಂಥ ದೇಶದಾಗ ಭಾಗವಹಿಸಕತ್ತೇವ. ಹಾಗಾದ್ರೆ G20 ಸಮಾವೇಶ ಇದು ಮನ್ನಿ ಪ್ರಶ್ನೆ ಕೇಳ ನೋಡಿ, ಇದ್ರಾಗ ಯಾವ್ಯಾವ ದೇಶಗಳು ಬರ್ತಾವ ಅಂತ ಕೇಳ್ತಾನ. 21 ದೇಶಗಳಂತ ಕೂಡ ನಾವು ನೆನ್ಪಿಡ್ಬೋದ್ರಿ. ಹೌದಾ, ಅಲ್ಲಿ ಫ್ರಾನ್ಸ್ ಆಗಿರ್ಬೋದು, ಅಮೇರಿಕಾ, ಯುಕ್ಯೂಬ್ ಏನಂತ ಕೇಳಿದಾಗ ಯುಕ್ಯೂಬ್ ಅಂದ್ರಿಗೆ ನಾವು ಇಂಗ್ಲೆಂಡ್, ಇಟಲಿ, ಇಂಡೋನೇಷ್ಯಾ ಅಂತ ಓದ್ಬೋದು. ಇದ್ರ ಜೊತೆಗೆ J² ಅಂತ ಬರ್ತೈತಿ. ಜಪಾನ್, ಜರ್ಮನಿ, ಕೆನಡಾ ದೇಶ ಅಂತ ಬರ್ತೈತಿ. ಜನಸಂಖ್ಯೆಯಲ್ಲಿ ಚೀನಾ ಮತ್ತು ವಿಸ್ತೀರ್ಣದಲ್ಲಿ ರಷ್ಯಾ ಅಂತ ಬರ್ತೈತಿ. ಇನ್ನೊಂದು ಸೂತ್ರ ಕೂಡ ಮಾಡ್ಬೋದು ನಾವಿಲ್ಲಿ. ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ABD², ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಭಾರತ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ. ಇನ್ನೊಂದು ATM ಅಂತ ಕೂಡ ಬರ್ಕೊಳ್ಬೋದ್ರಿ. ಅರೇಬಿಯಾ, ಟರ್ಕಿ, ಮೆಕ್ಸಿಕೋ, ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಒಕ್ಕೂಟ. ಇವೆಲ್ಲ ಸೇರಿ 21 ದೇಶಗಳ ಸರ ಈ G20 ಸಮಾವೇಶ ನಮ್ಮ ದೇಶ ನಡೆದೈತ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಾದೇಶಿಕ ಸಮ್ಮೇಳನ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಾದೇಶಿಕ ಸಮ್ಮೇಳನ. ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಾದೇಶಿಕ ಸಮ್ಮೇಳನ ಹಂಗಂದ್ರೆ ಏನ್ ಸರ್ ಅಂತ ಕೇಳಿದಾಗ, ಇತ್ತೀಚೆಗೆ ನಮಗೆ 2023ರಲ್ಲಿ ಏಷ್ಯನ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ಮಾಡಿವ್ರಿ. ಏನ್ ಸರ್ ಅಂತ ಕೇಳಿದಾಗ ಇದಕ್ಕೆ ಇನ್ನೊಂದು ಹೆಸರು ನಾವು ADB ಅಂತ ಕರಿಬೋದ್ರಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 2023ರ ಸಮ್ಮೇಳನ ಎಲ್ಲಿ ಮಾಡಿವಿ ಸರ್ ಅಂದ್ರ ಜಾರ್ಜಿಯಾ ಅನ್ನುವಂಥ ಜಾರ್ಜಿಯಾ ದೇಶದ TBC ಅನ್ನುವಂಥ ನಗರದಲ್ಲಿ ಇದನ್ನ ನಾವು ಆತಿಥ್ಯ ಮಾಡಿವ್ರಿ. ಹಾಗಾದ್ರ ಇದ್ರಾಗ ಯಾವಾಗ ಸ್ಥಾಪನೆ ಆಯ್ತು ಸರ್ ಈ ಒಕ್ಕೂಟ? 1966. ಇದರ ಮುಖ್ಯ ಕಚೇರಿ ಫಿಲಿಪೈನ್ಸ್ನ ರಾಜಧಾನಿ ಮನಿಲಾ. ಇದರಾಗಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು 68 ರೀ. ಸರ ADB ಅನ್ನುವಂಥ ಪರಿಕಲ್ಪನೆ ಕೇಂದ್ರ ಕಚೇರಿಯಲ್ಲಿ ಐತಂದ್ರಿಗಿನ ಫಿಲಿಪೈನ್ಸ್ನ ಮನಿಲಾ. ಒಂದ್ ವೇಳೆ NDB ಕೇಂದ್ರ ಕಚೇರಿ ಕೇಳಿದ್ರ ಚೀನಾದ ಶಾಂಘೈ ಅಂತ ಹೇಳ್ಬೇಕ್ರಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈ ಮನಿಲಾ ನಗರದಲ್ಲಿ ವಿಶ್ವದ ಭತ್ತದ ಜೀನ್ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡಿವ್ರಿ.
ಭತ್ತಕ್ಕೆ ಸಂಬಂಧಪಟ್ಟಂತ ಒಂದು ಜೀನ್ ಬ್ಯಾಂಕ್ ಕೂಡ ಎಲ್ಲಿ ಸ್ಥಾಪನೆ ಆಗ್ಯದ ಅಂದ್ರ ಫಿಲಿಪೈನ್ಸ್ ನ ಮಲೇನ ನಗರದ ಸ್ಥಾಪನೆ ಆಗ್ಯದ. ಭಾರತ ದೇಶದಲ್ಲಿ ರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಒಡಿಸ್ಸಾದ ಕಟಾಕದ ಕಂಡು ಬರ್ತೈತಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಜಾರಿಗೆ ರಾಮನಾಥ್ ಕೋವಿಂದ ನೇತೃತ್ವದ ಸಮಿತಿ ರಚನೆ. ಏನ್ ಸರ್ ಅಂದ್ರಿಗಿನ ಅಖಂಡ ಭಾರತ ದೇಶ ಸ್ವತಂತ್ರವಾಗಿರ್ತಕ್ಕಂಥ 77 ವರ್ಷಗಳ ಇತಿಹಾಸದಲ್ಲಿ ಹಾಗಾದ್ರೆ ಭಾರತ ದೇಶದಲ್ಲಿ ಏನಂತ ಕೇಳಿದಾಗ ಈ ಒಂದು ದೇಶ ಒಂದು ಚುನಾವಣೆ, ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇಟ್ಕೊಂಡು ದೇಶದಲ್ಲಿ ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಕ್ಕಂಥ ವಿಧಾನಸಭಾ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ಸು, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳು, ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿಗಳು ಇವೆಲ್ಲ ಒಂದೇ ಸರಿ ನಡಿಬೇಕನ್ನುವಂಥ ಕಾನ್ಸೆಪ್ಟ್ಲಿಂದಾಗಿ ಯಾರ ನೇತೃತ್ವದಲ್ಲಿ ಸಮಿತಿ ಮಾಡಿವಿ ಸರ್ ಅಂದ್ರಿಗಿನ ಶ್ರೀ ರಾಮನಾಥ್ ಕೋವಿಂದ್ ಸರ. ಶ್ರೀ ರಾಮನಾಥ್ ಕೋವಿಂದ್ ಅವರು ಭಾರತ ದೇಶ ಕಂಡಿರ್ತಕ್ಕಂಥ 14ನೇ ರಾಷ್ಟ್ರಪತಿ ಕೂಡ ಆಗ್ಯಾರ್ರಿ. ಇದರ ಜೊತೆಗೆ 2ನೇ ದಲಿತ ರಾಷ್ಟ್ರಪತಿ ಕೂಡ ಯಾರು ಸರ್ ಅಂತ ಕೇಳಿದಾಗ ಶ್ರೀ ರಾಮನಾಥ್ ಕೋವಿಂದ್ ರೀ 2ನೇ ದಲಿತ ರಾಷ್ಟ್ರಪತಿ. ಮೊದಲನೇವರು KR ನಾರಾಯಣ್ ಅವರಾಗಿದ್ರು. ಇವ್ರು ಏನಂತ ಕೇಳಿದಾಗ ಬಿಹಾರದ ರಾಜ್ಯಪಾಲರು ಕೂಡ ಆಗಿದ್ರು. ಉತ್ತರ ಪ್ರದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಾಮನಾಥ್ ಕೋವಿಂದ್ ಅವರು ಒಂದು ದೇಶ ಒಂದು ಚುನಾವಣೆ ಕೇಳಬಹುದ್ರಿ. ಯಾರ ಅಧ್ಯಕ್ಷತೆ ಸರ್ ಅಂದ್ರಿಗಿನ ಶ್ರೀ ರಾಮನಾಥ್ ಕೋವಿಂದ್. ನೆಕ್ಸ್ಟ್ ನೋಡಿ ಸುದ್ದಿಯಲ್ಲಿರುವ ಒಂದು ದೇಶ ಒಂದು ಚುನಾವಣೆ ನೋಟ, ಇದನ್ನ ನಾವು ರಚನೆ ಮಾಡ್ತಾ ಇದೀವಿ. ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೂಡ ನೇಮಕ ಮಾಡೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಮ್ಮಪ್ಪ. ಇಂಡಿಯಾ ಅಥವಾ ಭಾರತ ಅನ್ನುವಂಥ ಪದ ಸುದ್ದಿಯಾಗಿತ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನಂದ್ರಿಗಿನ ಭಾರತ ದೇಶ. ಇಂಡಿಯಾ ಅನ್ನುವಂಥ ಪದವನ್ನ ಮೋದಿ ಕಾಕ ಏನ್ ಮಾಡ್ತಾ ಇದ್ದಾನೆ ಸರ್ ಅಂದ್ರಿಗಿನ ಭಾರತ ದೇಶ ಅಂತ ಮಾಡ್ತಾ ಇದ್ದಾರ. ಅದರಲ್ಲಿ ಏನಂತ ಕೇಳಿದಾಗ ವಿಶ್ವಸಂಸ್ಥೆ ಕೊಡೋದಕ್ಕೆ ನಾವು ಒಪ್ಪಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡೀವಿ. ಇನ್ನೊಂದಿಷ್ಟು ವಿಚಾರಗಳು ನಮ್ಮ ದೇಶದ ಡಿಸ್ಕಷನ್ ನಡೆದಾವ. ಇಂಡಿಯಾ ಅನ್ನುವಂಥ ಪದವನ್ನ ಭಾರತ ಅಂತ ಕೂಡ ಮಾಡ್ತಾ ಇದ್ದೀವಿ. ಪ್ರಪಂಚಕ್ಕೆ ಏನಂತ ಕೇಳಿದಾಗ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶ. ಹಾಗಾದ್ರ ಇದರ ಜೊತೆಗೆ ಸುದ್ದಿಯಲ್ಲಿರುವ ಸ್ಥಳೀಯ ಸಂಸ್ಥೆಗಳ ಹಿಂದುಳಿದ ವರ್ಗಗಳ ಮೀಸಲಾತಿ, ಸುದ್ದಿಯಲ್ಲಿರ್ತಕ್ಕಂಥ ಲೋಕಲ್ ಗೌರ್ಮೆಂಟ್ ರೀ, ಸ್ಥಳೀಯ ಸಂಸ್ಥೆಗಳೇನಿರ್ತಾವಲ್ಲ ಆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡಬೇಕು. ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಈಗ ನಾವು ಸ್ಥಳೀಯ ಸಂಸ್ಥೆಗಳ ಅಥವಾ ಸ್ಥಳೀಯ ಸರ್ಕಾರಗಳ ಪಿತಾಮಂತ ಯಾರನ್ನು ಕರಿತೀವಿ ಸರ್ ಅಂದ್ರ ಲಾರ್ಡ್ ರಿಪ್ಪನ್ ಅವ್ರನ್ನ ಕರಿತೀವಿ. ಒಂದು ವೇಳೆ ಪಂಚಾಯತ್ಗಳ ಪಿತಾಮಂತ ಯಾರನ್ನು ಕರಿತೀವಿ ಅಂದ್ರ ಬಲವಂತರ ಮೆಹ್ತಾ ಅವ್ರನ್ನ ಕರಿತೀವಿ. ಈ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಯಾರು ನಡೆಸ್ತಾರ ಸರ್ ಅಂದ್ರ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದವರು ಇದಕ್ಕ ಚುನಾವಣೆಗಳು ನಡೆಸ್ತಕ್ಕಂಥದ್ದು. ಒಂದು ವೇಳೆ MP MLA ಹೌದಾ ರಾಷ್ಟ್ರಪತಿ ಇವಕ್ಕೆಲ್ಲ ಚುನಾವಣೆ, ವಿಧಾನ ಪರಿಷತ್ತು ವಿಧಾನಸಭೆ ಇವರಿಗೆಲ್ಲ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಇಲ್ಲಿ ಸುಧಾರಿತ ಜೈವಿಕ ವಿಘಟನೆಯ ನ್ಯಾಕೋ ಕಾಂಪೋಸಿಟಿ ಫಿಲ್ಮ್ ಹೌದಾ ಇದೇನಂತ ಕೇಳಿದಾಗ ಇತ್ತೀಚೆಗೆ ಜೈವಿಕ ವಿಘಟನೆಗೆ ಸಂಬಂಧಪಟ್ಟಂತೆ ನ್ಯಾನಾಕೋ ಫೋಸಿಟ್ ಫಿಲ್ಮ್ ಅನ್ನುವಂಥದ್ದು ಕೂಡ ಸುದ್ದಿಯಾಗಿತ್ರಿ. ಕೇರಳದಲ್ಲಿ ಮತ್ತೆ ಪತ್ತೆಯಾಗಿರ್ತಕ್ಕಂಥ ನಿಫಾ ವೈರಸ್, ಈಗಾಗಲೇ ನಾವು ವೈರಸ್ ನಿನ್ನೆ ಒಂದು ನೋಡಿದ್ದೀವ್ರಿ. ಕೊರೋನಾ ವೈರಸ್ 2019ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚೀನಾ ದೇಶಕ್ಕೆ ಹಬ್ಬಿ ಚೀನಾದವ್ರು 3 ಮಂದಿಗೆ ಬಿಟ್ಬಿಟ್ರಪ್ಪ. ಆ ಕೊರೋನಾ ವೈರಸ್ ಬಂದ ಎಷ್ಟೋ ಜೀವಿಗಳೇನಂತ ಕೇಳಿದಾಗ ಮಾನವ ಕುಲಕ್ಕೆ ಕೂಡ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥ ಸಮಯ ಕಂಡೀವಿ ನಾವು. ಅವೆಲ್ಲದರಲ್ಲಿ ಈ ನಿಫಾ ವೈರಸ್ ಅನ್ನುವಂಥದ್ದು ಮತ್ತೆ ಯಾವ ರಾಜ್ಯದ ಪತ್ತೆ ಆಕತ್ತೆ ಸರ್ ಅಂದ್ರ ಇದು ಕೇರಳದಾಗ. ಇದು ಆಲ್ರೆಡಿ ಪ್ರಶ್ನೆ ಕೇಳನ್ರಿ, ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ವಿಧೇಯಕ ಮಂಡನೆ. ನಾರಿ ಶಕ್ತಿ ಅಂದ್ರಿಗಿನ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ವಿಧೇಯಕ ಮಂಡನೆ ಅಂತ ರಚನೆ ಆಗ್ಯದ. ಭಾರತ ಸಂವಿಧಾನದ 106ನೇ ತಿದ್ದುಪಡಿ, ಭಾರತ ಸಂವಿಧಾನದ 106ನೇ ತಿದ್ದುಪಡಿ. ಈ 106ನೇ ತಿದ್ದುಪಡಿ ಏನ್ ಹೇಳಿಕೊಡ್ತ ಸರ್ ಅಂತ ಕೇಳಿದಾಗ ಲೋಕ ಪ್ಲಸ್ ರಾಜ್ಯ ವಿಧಾನಸಭೆ, ಲೋಕಸಭೆ ಮತ್ತು ವಿಧಾನಸಭೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡಬೇಕಂದ್ರಿಗಿನ 33%. ಭಾರತ ಸಂವಿಧಾನದ 106 ಅಮೆಂಡ್ಮೆಂಟ್ ಇದು. ಇದರ ಜೊತೆಗೆ ಏನ್ ಸರ್ ಅಂದ್ರಿಗಿನ ಈಗಾಗಲೇ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಷ್ಟು ಕೊಟ್ಟಿವಿ ಅಂದ್ರ 50% ರೀ. ಇದನ್ನು ಕೂಡ ಗೊತ್ತಿರಬೇಕು ನಮಗ ಸರ. ಆಗ ಮಹಿಳೆಯರಿಗೆ ಸಂಬಂಧಪಟ್ಟಂತ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಚಾಲ್ತಿಯಾಗಿರ್ತದ. ಇದರ ಜೊತೆಗೆ ನೆಕ್ಸ್ಟ್ ನೋಡಿ ಇಲ್ಲಿಂದ ನೇರ ಹೊಯ್ಸಳರ ದೇಗುಲಕ್ಕೆ ವಿಶ್ವ ಪಾರಂಪರ್ಯ ಮಾನ್ಯತೆ. ಈಗ ನಾವು ಇತ್ತೀಚೆಗೆ ಸುದ್ದಿಯಾಗಿದ್ದೀವ್ರಿ, ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕಳೆದ ಕ್ಲಾಸಸ್ಗಳಲ್ಲಿ ಮಾತಾಡ್ತಾ ಬಂದೀವಿ. ಜಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಸರ್ ನೋಡಿ ಇಲ್ಲಿ ಹೊಯ್ಸಳರ ದೇವಾಲಯಗಳು ಎಲ್ಲಿ ಸರ ಮಾನ್ಯತೆ ಪಡೆದವಂದ್ರ ಯುನೆಸ್ಕೋ. ಈ ಯುನೆಸ್ಕೋದಲ್ಲಿ 2023ರಲ್ಲಿ 2 ಸೇರ್ಪಡೆ ಆಗ್ಯಾವ. ಭಾರತ ದೇಶದ 41ನೇ ತಾಣ ಪಶ್ಚಿಮ ಬಂಗಾಳದ ಶಾಂತಿ ನಿಕೇತನ ಸಂಸ್ಥೆ, ಪಶ್ಚಿಮ ಬಂಗಾಳದ ಶಾಂತಿ ನಿಕೇತನ. ಅದರ ಜೊತೆಗೆ 42ನೇ ತಾಣ ಕರ್ನಾಟಕ ರಾಜ್ಯದ ಹೊಯ್ಸಳರ ಕಾಲದ ದೇವಾಲಯಗಳು, ಹೊಯ್ಸಳರ ದೇವಾಲಯಗಳು. ಇದು 42ನೇ ತಾಣವಾಗಿ ಸೇರ್ಪಡೆ ಆಗ್ಯದ. ಸರ್ ಹಾಗಾದ್ರೆ ವಿಶೇಷವಾಗಿ ಶಾಂತಿನಿಕೇತನ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿದಂತ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್. ಇವ್ರಿಗೆ ನಾವು ಗುರುದೇವ್ ಅನ್ನುವಂತ ಕೂಡ ಕರಿತೀವಿ. ನಮ್ಮ ಸಂಸ್ಥೆ ಹೆಸರು ನೆನ್ಪಿಡ್ಬೇಕ್ರಿ. ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೂ ಶಾಂತಿನಿಕೇತನ ಸಂಸ್ಥೆ ಕೂಡ ಕಟ್ಟ್ಯಾರ.
ಇದಕ್ಕೆ ನಾವು ಪ್ರೆಸೆಂಟ್ ಏನಂತ ಕರೆಯಕತ್ತೀವಿ ಅಂದ್ರೆ ಈಗ ವಿಶ್ವಭಾರತಿ ವಿಶ್ವವಿದ್ಯಾಲಯ ಅಂತ ಕೂಡ ಕರಿಬಹುದ್ರಿ, ವಿಶ್ವಭಾರತಿ ಯೂನಿವರ್ಸಿಟಿ ಯಾವ್ದ. ಹಾಗಾದ್ರ 42ನೇ ತಾಣವಾಗಿ ಈ ಹೊಯ್ಸಳರಕ್ಕೆ ಸಂಬಂಧಪಟ್ಟಂತೆ ಮಾನ್ಯತೆ ಕೊಟ್ಟಿವಿ. ಇದರಲ್ಲಿ ವಿಶೇಷವಾಗಿ ಸರ 42ನೇ ತಾಣ ಹೊಯ್ಸಳರ ದೇವಾಲಯಗಳು, ಅಲ್ಲಿರ್ತಕ್ಕಂಥ ಹಳೆಬೀಡಿನ ಹೊಯ್ಸಳೇಶ್ವರ ಹೌದಾ, ಸೋಮನಾಥಪುರದಲ್ಲಿರ್ತಕ್ಕಂಥ ಚನ್ನಕೇಶವ, ಇನ್ನು ಏನಂತ ಕೇಳಿದಾಗ ನರಸೀಪುರದಲ್ಲಿರ್ತಕ್ಕಂಥ ಕೇಶವ ದೇವಾಲಯಗಳು, ಇವೆಲ್ಲ ಸೇರ್ಪಡೆ ಆಗಿ ಇದನ್ನು ಒಂದು ಕರಿತೀವಿ ನಾವು 42ನೇ ತಾಣ ಕರ್ನಾಟಕ ರಾಜ್ಯವನ್ನು ಒಳಗೊಂಡಿರ್ತಕ್ಕಂಥ ಪಟ್ಟಿಯಲ್ಲಿ ಈ 42ನೇ ತಾಣ. ನೆಕ್ಸ್ಟ್ ನೋಡು ಇಲ್ಲೇ ಕೆಳಗಡೆ ಕೊಟ್ಟನು ಶಾಂತಿನಿಕೇತನ ಸಂಸ್ಥೆ, ಇದು 41ನೇ ತಾಣ. ಇನ್ ಕೇಸ್ 40ನೇದಂತ ಯಾವ್ದಾದ್ರು ಕೇಳಿದಂದ್ರಿಗಿನ ಆ ಒಂದು ಗುಜರಾತ್ ನಲ್ಲಿರ್ತಕ್ಕಂಥ ದೋಲ್ವೀರ್ ಅನ್ನುವಂಥದ್ದು 40. ಇನ್ ಕೇಸ್ 39 ಕೇಳಿದಂದ್ರಿಗಿನ ತೆಲಂಗಾಣದಲ್ಲಿರ್ತಕ್ಕಂಥ ಕಾಕತೀಯ ರುದ್ರೇಶ್ವರ ದೇವಾಲಯ, ತೆಲಂಗಾಣದಲ್ಲಿರ್ತಕ್ಕಂಥ ಕಾಕತೀಯ ರುದ್ರೇಶ್ವರ ದೇವಾಲಯ 39ನೇ ತಾಣ ರೀ. ಇನ್ ಕೇಸ್ ಇದನ್ನ ಏನಂತ ಹೆಸರು ಕರಿತೀವಿ ಅಂತೇಳಿ ಮೊನ್ನೆ ಲೇಬರ್ ಇನ್ಸ್ಪೆಕ್ಟರ್ ಕೇಳೇನ್ರಿ ಪ್ರಶ್ನೆ, ರಾಮಪ್ಪ ದೇವಾಲಯ ಅಂತ ಕೂಡ ಕರಿತೀವಿ ರೀ. ತೆಲಂಗಾಣದ ಕಾಕತೀಯ ರುದ್ರೇಶ್ವರ ದೇವಾಲಯವನ್ನ ಇನ್ನೊಂದು ಹೆಸರು ಏನಂತ ಕರಿತೀವಿ ಸರ್ ಅಂದ್ರಿಗಿನ ರಾಮಪ್ಪ ದೇವಾಲಯ ಅಂತ ಕೂಡ ಕರಿತೀವಿ. ರಾಮಪ್ಪ ದೇವಾಲಯ ಅಂತ ಯಾಕೆ ಕರಿತಾ ಇದೀವಿ ಸರ್ ಅಂದ್ರಿಗಿನ ಆ ದೇವಾಲಯವನ್ನು ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪ ಹೆಸರು ರಾಮಪ್ಪರೇ. ಇಷ್ಟು ನಮಗೆ ಸಿಂಪಲ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಈ ದೋಲ್ವೀರ್ ಅಂತ ಗೊತ್ತಾಯ್ತಪ್ಪ, RS ಬಿಸ್ತಾ ಮತ್ತು JP ಜೋಶಿ ಅವರು ಕಟ್ಟಿರ್ತಕ್ಕಂಥದ್ದು ಗುಜರಾತ್ನ ಕಚ್ ಜಿಲ್ಲೆಯಲ್ಲೇ ಐತಿ. ಇನ್ ಕೇಸ್ 38ನೇ ತಾಣ ಕೇಳಿದ್ರ ಭಾರತದ ಸಿಲಿಕಾ ಏನಂತ ಕೇಳಿದಾಗ ಒಂದು ವಿಶೇಷವಾಗಿ ಜೈಪುರ್ ರಾಜಸ್ಥಾನ್ ರಾಜಧಾನಿ ಪಿಂಕ್ ಸಿಟಿ ಅಂತ ಕೂಡ ಕರಿಬಹುದು, ಗುಲಾಬಿ ನಗರ, ಇದು 38ನೇ ತಾಣ. 37 ಮಹಾರಾಷ್ಟ್ರದ ಅರ್ಪಡು ಕಟ್ಟಡಗಳಿದ್ದು. ಇಂಥವು ಎಷ್ಟು ಸಲ ಇಂಡಿಯಾದ ಸೇರ್ಪಡೆ ಆಗ್ಯಾವಂದ್ರಿಗಿನ 42 ತಾಣಗಳು, 41 ಶಾಂತಿನಿಕೇತನ, 42 ಹೊಯ್ಸಳರ ದೇವಾಲಯಗಳು. ನೆಕ್ಸ್ಟ್ ನೋಡಿ ಇಲ್ಲಿ ಯಶೋಭೂಮಿ ಉದ್ಘಾಟನೆ ದೆಹಲಿಯಲ್ಲಿರ್ತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಇದನ್ನು ಉದ್ಘಾಟನೆ ಮಾಡೀವಿ. ದೆಹಲಿಯ ದ್ವಿಪಾರ್ ಅನ್ನುವಂಥ ಪ್ಲೇಸ್ ಅಲ್ಲಿ ಇದನ್ನು ಉದ್ಘಾಟನೆ ಮಾಡೀವಿ, ಗೊತ್ತಿರಬೇಕ್ರಿ. ಇನ್ನು ರಾಷ್ಟ್ರೀಯ ಪೋಷಣ ಸಪ್ತಾಹ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನ ಆಯೋಜನೆ ಮಾಡ್ತೀವ್ರಿ. ಈ ರಾಷ್ಟ್ರೀಯ ಪೋಷಣ ಸಪ್ತಾಹ ಅನ್ನುವಂಥದ್ದು ಇತ್ತೀಚೆಗೆ ಎಷ್ಟನೇ ನಡೆದ ಸರ್ 2023 ಅಂದ್ರ 6ನೇ ರಾಷ್ಟ್ರೀಯ ಪೋಷಣ ಸಪ್ತಾಹ ಅನ್ನುವಂಥದ್ದು ಇತ್ತೀಚೆಗೆ 6ನೇದು ಏನಂತ ಕೇಳಿ 2023 ನಡೆದೈತಿ. ನೆಕ್ಸ್ಟ್ ನೋಡಿ ಆದಿ ಶಂಕರಾಚಾರ್ಯ ಪ್ರತಿಮೆ ಅನಾವರಣ. ನೋಡಪ್ಪ ಚಂದ ಕೇಳೋಣ ಪ್ರಶ್ನೆ, ನಾವು ಒಂದು ಟ್ರಿಕ್ಸ್ ಹೇಳ್ಬಿಡಮ್ಮ, ಇಲ್ಲಿ ಸಿಂಪಲ್ ಆಗಿ ನೆನ್ಪಿಡಮ್ಮ. ಇವ್ರ ಬಗ್ಗೆ ನಾವು 2 ನಿಮಿಷ ಮಾತಾಡಮ್ಮ. ಏನ್ ಸರ್ ಅಂತ ಕೇಳಿದಾಗ ಶಂಕರಾಚಾರ್ಯರು ಅಂತ ಕೇಳಿರ್ತೀವಿ ನಾವು, ಶಂಕರಾಚಾರ್ಯರು. ಹಾಗಾದ್ರೆ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತೆ ಇವ್ರು ನಾವು ಇತಿಹಾಸದ ದೃಷ್ಟಿಕೋನದಿಂದ ನೋಡಿರ್ತಕ್ಕಂಥ ಸಮಯದಲ್ಲಿ ಅದ್ವೈತ ಸಿದ್ಧಾಂತವನ್ನು ಅನುಸರಿಸಿರ್ತಕ್ಕಂಥ ನಾಯಕ, ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತ ಬರ್ತೈತಿ. ಈ ಕೇರಳದ ಕಾಲಾಡಿಯಲ್ಲಿ ಜನಿಸಿರ್ತಕ್ಕಂಥ ಶಂಕರಾಚಾರ್ಯರಿಗೆ ಸಂಬಂಧಪಟ್ಟಂತೆ ಅವ್ರ ಜನ್ಮಸ್ಥಳ ನಾವು ಕೇರಳ ಅಂತ ಕರಿತೀವಿ. ಆದ್ರ 2023ರಲ್ಲಿ ಮಧ್ಯಪ್ರದೇಶದ ಓಂಕಾರೇಶ್ವರ, ಇದು ಬೀಳ್ತದ್ರಿ ಪ್ರಶ್ನೆ ಗೊತ್ತಿರಬೇಕು. ಮಧ್ಯಪ್ರದೇಶ ಕೇಳ್ತಕ್ಕಂಥ ತುಂಬಾ ಸಾಧ್ಯತೆ ಇದೆಯವ. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಎಷ್ಟು ಅಡಿ ಎತ್ತರದ ನಿರ್ಮಾಣ ಮಾಡಿವಿ ಸರ ಮೊನ್ನೆ ಅಂತ ಕೇಳಿದಾಗ 108 ಅಡಿ. ಇದರ ಕೆತ್ತನೆ ಮಾಡಿರ್ತಕ್ಕಂಥ ಒಬ್ಬ ಶಿಲ್ಪಿ ಯಾರು ಸರ್ ಅಂತ ಕೇಳಿದಾಗ ರಾಮ್ ಸುತಾರು. ಇವರು ಸಿದ್ಧಾಂತ ಯಾವುದು ಕೇಳಿದ್ರಿಗಿನ ಅದ್ವೈತ. ನಮಗೆ ರಾಮಾನುಜಾಚಾರ್ಯರವ್ರದ್ದು ವಿಶಿಷ್ಟ ದ್ವೈತ, ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ. ಇನ್ನೊಂದೇನಂತ ಕೇಳಿದ ಬಸವಣ್ಣವ್ರದ್ದು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ. ದ್ವೈತ ನಿಂಬಕಾಚಾರ್ಯ ವಲ್ಲಭಾಚಾರ್ಯ ಅಂತ ಬರ್ತಾರ್ರಿ, ಅವ್ರೂ ಗೊತ್ತಿರ್ಬೇಕು ನಮಗ. ನೆಕ್ಸ್ಟ್ ನೋಡಿ ಇಲ್ಲಿ ಹಾಗಾದ್ರ ಆದಿಚಾರ್ಯರದು ಏನಂತ ಕೇಳ ಶಂಕರಾಚಾರ್ಯ 108 ಅಡಿ ಎತ್ತರ ಪ್ರತಿಮೆ ಗೊತ್ತಾಯ್ತು. ವಲ್ಲಭ ಪಾಟ್ಲೆ ಅವ್ರದ್ದು 182 ಮೀಟರ್ ಐಡಿ, 182 ಮೀಟರ್ ಗುಜರಾತ್ನ ಮಾಡಿವಲ್ಲ ಕೇವಾಡಿ ಜಿಲ್ಲೆ, ಅದ್ರ ಶಿಲ್ಪಿ ಕೂಡ ರಾಮ್ ಸುತಾರು. ಇತ್ತೀಚೆಗೆ ಬಾಬಾ ಸಾಹೇಬರದು 125 ಅಡಿ ಎತ್ತರಕ್ಕೆ ಸಂಬಂಧಪಟ್ಟಂತೆ ಕಂಚಿನ ಪ್ರತಿಮೆ ತೆಲಂಗಾಣ ಹೈದರಾಬಾದ್ನಾಗ ಆಗ್ಯದ, ಅದ್ರದ್ದು ಶಿಲ್ಪಿ ಕೂಡ ರಾಮ್ ಸುತಾರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರತಿಮೆ ಪಾರ್ಟ್ 1 ಪಾಠ ಮಾಡಿವಪ್ಪ, ಅದ್ರ ಬಗ್ಗೆ ಯಾವ್ದ ಅದ್ರದ್ದು ಕೂಡ ಕೆತ್ತನೆ ಮಾಡಿರ್ತಕ್ಕ ಶಿಲ್ಪಿ ರಾಮ್ ಸುತಾರು. ನೆಕ್ಸ್ಟ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೃಷಿ ಚಟುವಟಿಕೆ ಸಂಬಂಧಿತ ತಾಂತ್ರಿಕ ಸಮಾವೇಶ 2023ರಲ್ಲಿ ಭಾರತ ದೇಶದ ನವದೆಹಲಿ ಅನ್ನುವಂಥದ್ದು ಅಗ್ರಿಕಲ್ಚರಲ್ ಸಂಬಂಧಪಟ್ಟಿರ್ತಕ್ಕಂಥ 2023ರ ಸಮಾವೇಶ ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಗೊತ್ತಿರಬೇಕಾದ್ರೆ ಸುದ್ದಿಯಲ್ಲಿರ್ತಕ್ಕಂಥ ಸಮಿಟು. ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಅನುಮೋದನೆ, ಸಂಶೋಧನಾ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಅನುಮೋದನೆ ಕೊಟ್ಟಿವಿ. ಕ್ಯಾನ್ಸರ್ ತಜ್ಞ ರವಿ ಕಣ್ಣನ್ಗೆ ಮ್ಯಾಗೇಸ್ ಪ್ರಶಸ್ತಿ. ಇದನ್ನ ಏನ್ ಸಲ ಒಂದ್ 2 ಪಾಯಿಂಟ್ ಮಾತಾಡಮಂತ. ಏಷ್ಯಾದ ನೊಬೆಲ್ ಪ್ರಶಸ್ತಿ ಆಗಿರ್ತಕ್ಕಂಥ ರಾಮನ್ ಮ್ಯಾಗಸೆ ಇದು ಸ್ಥಾಪನೆ ಆಗಿದ್ದು ಸರ್ 1957. ಕೊಡ್ತಕ್ಕಂಥ ದೇಶ ಯಾವ ಸರ್ ಅಂದ್ರೆ ಫಿಲಿಪೈನ್ಸ್. ಇದನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಜಗತ್ತಿನಲ್ಲಿ ಮತ್ತು ಭಾರತ ದೇಶದಲ್ಲಿ ಭಾರತದ ರಾಷ್ಟ್ರಗುರು ಆಚಾರ್ಯ ವಿನೋಬಾ ಭಾವೆ 1958. ವೈಯಕ್ತಿಕ ಸತ್ಯಾಗ್ರಹದ ರೂವಾರಿ, ಭೂದಾನ ಚಳವಳಿಯ ಸತ್ಯಾಗ್ರಹದ ರೂವಾರಿ ಆಗಿರ್ತಕ್ಕಂಥ ಆಚಾರ್ಯ ವಿನೋಬಾ ಅವರಿಗೆ ಮೊದಲನೇ ಬಾರಿ ನಾವು ಪ್ರದಾನ ಮಾಡೀವ್ರಿ. ಹಾಗಾದ್ರ ಈ ರವಿ ಕಣ್ಣನ್ ಅವರು ಯಾವ ಸ್ಟೇಟಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾನ,
ಅಸ್ಸಾಂ ಅನ್ನುವಂಥ ರಾಜ್ಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಇವರಿಗೆ ನಾವು ಎಷ್ಟನೇ ಭಾರತೀಯ ಸರ್ ಈ ಪ್ರಶಸ್ತಿ ಪಡೆದಂತ ಕೇಳಿದ್ರಿಗೆನ 57ನೇ ಭಾರತೀಯ ರವಿ ಕಣ್ಣನ್ ಅವರು ಕೊಟ್ಟಿವಿ, 56ನೇ ಭಾರತೀಯ ರವೀಶ್ ಕುಮಾರ್ ಅವರು ಕೂಡ ಕೊಟ್ಟಿದ್ದೀವಿ. ನಮ್ಮ ಕನ್ನಡಿಗರು ಕೂಡ ಪಡೆದಿರ್ತಕ್ಕಂಥದ್ದು. ಆ ಭಾರತ ದೇಶದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ ಅವರು ಕೂಡ ಪಡೆದಿರ್ತಕ್ಕಂಥದ್ದು. ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೂಡ ಪಡೆದಿರ್ತಕ್ಕಂಥದ್ದು. MS ಸ್ವಾಮಿನಾಥನ್ ಅವರು ಕೂಡ ಪಡೆದಿರ್ತಕ್ಕಂಥದ್ದು. ಡಾಕ್ಟರ್ ವರ್ಗೀಸ್ ಕುರೇನ್ ಅವರು ಕೂಡ ನೀಡಿರ್ತಕ್ಕಂಥದ್ದು. ಇಂಥವೆಲ್ಲ ಸೇರಿ ಟೋಟಲ್ ಅಷ್ಟು ಸಾಧಕರ ಸಂಖ್ಯೆ ಸರ್ ಭಾರತೀಯರು 57 ಜನ. 57ನೇ ಭಾರತೀಯ ವ್ಯಕ್ತಿ ಯಾರು ಸರ್ ಅಂತ ಕೇಳಿದಾಗ ರವಿ ಕಣ್ಣನ್ ಅವರು ಅಸ್ಸಾಂ ರಾಜ್ಯದವ್ರಿ. ನೆಕ್ಸ್ಟ್ ನೋಡಿ ಇಲ್ಲಿ ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನ, ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಕ್ಕಂಥದ್ರಿ. ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನ ಸೆಪ್ಟೆಂಬರ್ ತಿಂಗಳಿಗೆ ಸಂಬಂಧಪಟ್ಟಂತೆ 8ರಂದು ಮಾಡ್ತಕ್ಕಂಥದ್ದು. ಶುದ್ಧ ಗಾಳಿ ಅಂತಾರಾಷ್ಟ್ರೀಯ ದಿನ ಸೆಪ್ಟೆಂಬರ್ 7 ರೀ. ಇದನ್ನ 7ರಂದು ಮಾಡ್ತೇವೆ ಶುದ್ಧ ಗಾಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡಿ ಇಲ್ಲಿ ಶಿಕ್ಷಕರ ದಿನಾಚರಣೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5 ಭಾರತ ದೇಶದಲ್ಲಿ ತತ್ವಜ್ಞಾನಿ ರಾಷ್ಟ್ರಪತಿ ಅಂತ ಕೂಡ ಕರಿಬಹುದ್ರಿ. ಸೆಪ್ಟೆಂಬರ್ 5 ನಾವು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಇದನ್ನ ಸ್ವಲ್ಪ ಅಪ್ಡೇಟ್ ಮಾಡಮಂತ ಕರೆಂಟ್ ಇವೆಂಟ್ 2014ರಿಂದ ಯಾವ ದಿನ ಮಾಡ್ತಿದ್ದಾರೆ ಸರ್ ಇಂಡಿಯಾದಾಗ ಅಂದ್ರಿಗೆನ ಗುರು ಉತ್ಸವ ದಿನ. ನಾವು ಶಾಲಾ ಕಾಲೇಜುಗಳಲ್ಲಿ ಗುರುವಂದನ ಕಾರ್ಯಕ್ರಮ ಅಂತ ಕೇಳಿವಲ್ರಿ, ಆ ನೆನಪಿಗಾಗಿ ಏನಂತ ಕೇಳಿದ ಸರ್ವಪಲ್ಲಿ ರಾಧಾಕೃಷ್ಣ ಅವರು ದೇಶ ಕಂಡಿರ್ತಕ್ಕಂಥ ಮೊದಲ ಉಪರಾಷ್ಟ್ರಪತಿ, 2ನೇ ರಾಷ್ಟ್ರಪತಿ ಕೂಡ ಆಗಿರ್ತಕ್ಕಂಥ ವ್ಯಕ್ತಿ. ಅದರ ಜೊತೆಗೆ ಇದಾದ ನಂತರ ಶಕ್ತಿಕಾಂತ್ ದಾಸ್ಗೆ ವಿಶ್ವದ ಅಗ್ರ ಬ್ಯಾಂಕರ್ ಪಟ್ಟ. ನೋಡು, ಭಾರತ ದೇಶದಲ್ಲಿ RBI ಪ್ರೆಸೆಂಟ್ ಗವರ್ನರ್ ಯಾರಿದಾರ್ರಿ? ಶಕ್ತಿಕಾಂತ್ ದಾಸ್ ಕೆಲಸ ಮಾಡಕತ್ತಾರ ಸರ. ಶಕ್ತಿಕಾಂತ್ ದಾಸ್ ಅವ್ರು ಎಷ್ಟನೇ ಗವರ್ನರು? 25ನೇ ಗವರ್ನರು. ಹೌದಾ? ಇವರಿಗೆ ಅತ್ಯುತ್ತಮ ಬ್ಯಾಂಕರ್ ಪ್ರಶಸ್ತಿ ಕೊಟ್ಟಿವಿ 2023ನೇ ಸಾಲಿನಾಗ. ಅದರ ಜೊತೆಗೆ ಈ RBIಗೆ ಸಂಬಂಧಪಟ್ಟಂತ ಮೊದಲ ಗವರ್ನರ್ ನೋಡ್ಬೇಕ್ರಿ, ಓಸ್ಬರ್ನ್ ಸ್ಮಿತ್ ಅಂತ ಕೆಲಸ ಮಾಡ್ತಾ ಇದ್ರು. ಇವರು ಬ್ರಿಟಿಷ್ ವ್ಯಕ್ತಿ ಆಗಿದ್ರಪ್ಪ. ನೆಕ್ಸ್ಟ್ ನೋಡಿ ಇಲ್ಲಿ ಮೊದಲ ಭಾರತೀಯ ಕೇಳಿದ್ರ CD ದೇಶ್ಮುಖ್ ಅಂತ ಹೇಳ್ಬೇಕ್ರಿ. CD ದೇಶ್ಮುಖ್ ಮೊದಲ ಭಾರತೀಯ ಗವರ್ನರ್. ಇನ್ ಲಾಂಗ್ ಟರ್ಮ್ ಕೇಳಿದ್ರ BN ರಾಯ್ ಅಂತ ಹೇಳ್ಬೇಕ್ರಿ. BN ರಾಯ್ ಅನ್ನುವಂಥದ್ದು ಸರ ಎಷ್ಟು ವರ್ಷ ಆಗ್ಯಾರ? 7 ವರ್ಷ. ಇನ್ನು ಅತ್ಯಂತ ಕನಿಷ್ಠ ಅವಧಿಯ ಗವರ್ನರ್ ಕೇಳಿದ್ರ ಅಮಿತಾಬ್ ಘೋಷ್ ಅಂತ ಹೇಳ್ಬೇಕ್ರಿ. ಈ ಅಮಿತಾಬ್ ಘೋಷ್ ಅವ್ರು ಎಷ್ಟು ದಿನಗಳಂದ್ರೆ ಕೇವಲ 20 ದಿನಗಳು. ಪ್ರೆಸೆಂಟ್ 25ನೇ ಗವರ್ನರ್ ಯಾರು ಸರ್ ಅಂದ್ರ ಶಕ್ತಿಕಾಂತ್ ದಾಸ್. 1934 RBI ಆಕ್ಟ್, 1935 ಏಪ್ರಿಲ್ 1 RBI ಸ್ಥಾಪನೆ ಆಗ್ತತಿ. ಏಪ್ರಿಲ್ 1ರಿಂದ ಹಣಕಾಸು ವರ್ಷ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತತಿ. ಭಾರತ ದೇಶದಲ್ಲಿ ಹಣಕಾಸು ವರ್ಷವನ್ನು ಚೇಂಜಸ್ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಮಧ್ಯಪ್ರದೇಶ ಅಂತ ಓದ್ತಾ ಇದೀವಿ. ಆ ಮಧ್ಯಪ್ರದೇಶ ಅನ್ನುವಂಥದ್ದು ಜನವರಿ 1ರಿಂದ ಡಿಸೆಂಬರ್ 31. ಅದರ ಜೊತೆಗೆ ಭಾರತದಲ್ಲಿ RBI ಅನ್ನುವಂಥ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಇಲ್ಟನ್ ಯಂಗ್ ಆಯೋಗ ಕೂಡ ಸಂಬಂಧಪಡ್ತೈತಿ. ಬಾಬಾ ಸಾಹೇಬ್ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಪ್ರಾಬ್ಲಮ್ಸ್ ಆಫ್ ರುಪೀಸ್ ಅನ್ನುವಂಥ ಪುಸ್ತಕ ಕೂಡ ಸಂಬಂಧಪಡ್ತೈತಿ. ಹಾಗಾದ್ರ ಎಷ್ಟನೇ ಗವರ್ನರ್ಗೆ ವಿಶ್ವದ ಅಗ್ರ ಬ್ಯಾಂಕರ್ ಕೊಟ್ಟಿವ ಅಂದ್ರ 25ನೇ ಗವರ್ನರ್. ಇದನ್ನು ಗೊತ್ತಿರಬೇಕ್ರಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಸೆಪ್ಟೆಂಬರ್ 8. ಇದನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆ 1965 ಸೆಲೆಬ್ರೇಷನ್ ಮಾಡಕತ್ತದ ಸಾಕ್ಷರತೆ ಬಗ್ಗೆ. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಈ ಸೆಪ್ಟೆಂಬರ್ 11 ಅಂತ ಕೇಳಿದಾಗ ರಾಷ್ಟ್ರೀಯ ಸಂಬಂಧಪಟ್ಟಂತೆ. ಇನ್ನು ಶಾಂತಿಸ್ವರ್ ಭಟ್ನಾಗರ್ ಪ್ರಶಸ್ತಿ 2022ರಲ್ಲಿ 3 ಜನ ಕೊಟ್ಟಿದೀವ್ರಿ. 2022ರಲ್ಲಿ ಪಡೆದಿರ್ತಕ್ಕಂಥ 3 ಜನ. ಈ ಶಾಂತಿಸ್ವರ್ ಭಟ್ನಾಗರ್ ಪ್ರಶಸ್ತಿ ನಾವ್ ಏನಂತ ಕರಿಬಹುದು ಸರ್ ಅಂದ್ರಿಗೆನ ಭಾರತ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ರೀ, ಸೈನ್ಸ್ ಅಂಡ್ ಟೆಕ್ಕಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಪ್ರಶಸ್ತಿ ಅಂತ ಕರಿತೀವಿ. ಇದನ್ನ ಒಟ್ಟು ಮತ್ತೆ ಎಷ್ಟೇ ಸರ್ ಅಂದ್ರಿಗಿನ 5 ಲಕ್ಷ ರೂಪಾಯಿ ಐತಿ. ಇದನ್ನು ಕೊಡ್ತಕ್ಕಂಥ ಸಂಸ್ಥೆ ಯಾವ್ದಂದ್ರಿಗಿನ CSIR ಸಂಸ್ಥೆ. ಹೌದಾ? CSIR ಸಂಸ್ಥೆಯವರು ಶಾಂತಿಸ್ವರ್ ಭಟ್ನಾಗರ್ ಭಾರತ ಸರ್ಕಾರ ಅದೇನ ಹಿಂಗ ನಾವು ಪ್ರದಾನ ಮಾಡ್ತಾ ಇದೀವಿ. ಅದರ ಜೊತೆ ಶಾಂತಿಸ್ವರ್ ಭಟ್ನಾಗರ್ ಅವರು ನಮ್ಮ ದೇಶದಲ್ಲಿ UGC ಸಂಸ್ಥೆ ಅಧ್ಯಕ್ಷರು ಕೂಡ ಆಗ್ಯಾರಿ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ, ಇದರ ಅಧ್ಯಕ್ಷರು ಕೂಡ ಫಸ್ಟ್ ಯಾರು ಸರ್ ಅಂದ್ರ ಶಾಂತಿಸ್ವರ್ ಭಟ್ನಾಗರ್. ನೆಕ್ಸ್ಟ್ ನೋಡಿ ಇಲ್ಲಿ ದೇವರಾಯಿಗೆ ರಾಷ್ಟ್ರೀಯ ಸಸ್ಯ ತಳಿ ಸಂರಕ್ಷಣಾ ರಹಿತ ಪ್ರಶಸ್ತಿ ಯಾರಿಗೆ ಕೊಟ್ರ ಸರ್ ಅಂತ ಕೇಳ್ತಾನ. 2023 ಸಾಲಿನಲ್ಲಿ ದೇವರಾಯಿ ಅನ್ನುವಂಥ ವ್ಯಕ್ತಿ 2023 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15ಕ್ಕೆ ಮಾಡ್ತಾರ್ರಿ. ಇಂಜಿನಿಯರ್ಸ್ ಡೇ, ಸರ್ ಎಂ ವಿಶ್ವೇಶ್ವರ ಅವರ ಜನ್ಮ ದಿನವನ್ನು ಅಭಿಯಂತರ ದಿನ ಅಂತ ಮಾಡ್ತಾ ಇದೀವಿ. ಸೆಪ್ಟೆಂಬರ್ 15 ಅಂತ ಕೇಳಿದ ಇಂಜಿನಿಯರ್ಸ್ ದಿನ ಕೂಡ ಹೌದು. ಅದರ ಜೊತೆಗೆ ಪ್ರಜಾಪ್ರಭುತ್ವ ದಿನ ಕೂಡ ಹೌದು. ಸರ್ ಎಂ ವಿಶ್ವೇಶ್ವರ ಕೈಗಾರಿಕರಣ ಎಲ್ಲ ವಿನಾಶ ಅನ್ನುವಂಥದ್ದು ಅವ್ರದ್ದೇನದ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥ ಆತ್ಮಚರಿತ್ರೆ. ಆ ಒಂದು ಉಕ್ಕಿನ ಕಬ್ಬಿಣ ಕೈಗಾರಿಕೆ ಭದ್ರಾವತಿ ಅನ್ನುವಂಥದ್ದು 1923. ಸರ್ ಎಂ ವಿಶ್ವೇಶ್ವರ ಅವರು 6 ವರ್ಷ ದಿವಾನರಾಗಿರ್ತಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ. 1913 ಮೈಸೂರು ಬ್ಯಾಂಕ್ ಮಾಡ್ತಾರ. 15ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾರ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕೂಡ ಕಟ್ತಾರ. ನಹಿ ಜ್ಞಾನಿಯನ್ನ ಸದೃಶ್ಯಂ ಅಂತ ಒಂದು ಘೋಷವಾಕ್ಯ ಕೂಡ ಕೊಟ್ಟಿರ್ತಕ್ಕಂಥ ಉದಾಹರಣೆ. ನೆಕ್ಸ್ಟ್ ನೋಡಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನ ಸೆಪ್ಟೆಂಬರ್ 17. ಅಖಂಡ ಭಾರತ ದೇಶ ಸ್ವತಂತ್ರ ಆಗಿದ್ದು 1947 ಆಗಸ್ಟ್ 15. ಆದ್ರೆ 1948 ಸೆಪ್ಟೆಂಬರ್ 17ಕ್ಕೆ ಏನಂತ ಕೇಳಿದಾಗ ಕಲ್ಯಾಣ ಕರ್ನಾಟಕ ವಿಮೋಚನೆ ಆಗ್ತದ್ರಿ. ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನದ 98ನೇ ತಿದ್ದುಪಡಿ
ವಿಶೇಷವಾಗಿರ್ತಕ್ಕಂಥ 371J ಕೊಟ್ಟಿವಿ. ಇದ್ರ ಎಷ್ಟು ಜಿಲ್ಲೆಗಳು ಬರ್ತವೆ ಸರ್? 7 ಅನ್ನುವಂಥದ್ದು. 7 ಜಿಲ್ಲೆಗಳಲ್ಲಿ ಬೀದರ್ ಆಗಿರ್ಬೋದು, ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಗಿರಿನಾಡ್ ಆಗಿರ್ತಕ್ಕಂಥ ಯಾದಗಿರಿ ಆಗಿರ್ಬೋದು, ಹೌದಾ, ಯಾದಗಿರಿ ಆಗಿರ್ಬೋದು, ನಮ್ಮ ಬೆಳದಿಂಗಳನಾಡು ಆಗಿರ್ತಕ್ಕಂಥ ರಾಯಚೂರು ಆಗಿರ್ಬೋದು, ಇನ್ನೇನಂತ ಕೇಳಿದಾಗ ಗವಿಸಿದ್ದೇಶ್ವರ ನಾಡಾಗಿರ್ತಕ್ಕಂಥ ಕೊಪ್ಪಳ ಆಗಿರ್ಬೋದು, ಗಡಿನಾಡು ಬಳ್ಳಾರಿ ಆಗಿರ್ಬೋದು, ಮರೆಯಲಾಗದ ಸಾಮ್ರಾಜ್ಯ ಎಂದು ಕರೆಯಲ್ಪಡ್ತಕ್ಕಂಥ ವಿಜಯನಗರ ಜಿಲ್ಲೆ ರೀ, ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ. ಇದು ಸೇರಿ ಎಷ್ಟಾಗಿವೆ ಸರ್ ಅಂದ್ರೆ 7 ಜಿಲ್ಲೆಗಳು 371J ವಿಧಿಯಡಿಯಲ್ಲಿ ಅಪ್ಲೈ ಆಗ್ತಾವ. ಅದರ ಜೊತೆಗೆ ಈ ಸೆಪ್ಟೆಂಬರ್ 17 ಕೂಡ ಕರಿತಾ ಇದ್ದೀವಿ. ಈ ಒಂದು ಹೈದರಾಬಾದ್ ಕರ್ನಾಟಕವನ್ನ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆದೊಂದಿಗೆ ನಾವು ವಿಲೀನಗೊಳಿಸಿದೀವಿ. ಪೋಲೋನೇ ಯಾಕೆ ಇಟ್ಟಿವಿ ಸರ್ ಹೆಸರು ಅಂದ್ರೆ ಆಟದ ಮೈದಾನದ ಹೆಸರು ಕೂಡ ಆಗಿತ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶೀಯ ಸಂಸ್ಥಾನಗಳ ಏಕೀಕರಣ ಶಿಲ್ಪಿ ಅಂತ ಕೂಡ ಕರಿತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಸೆಪ್ಟೆಂಬರ್ 17 ಮಾಡ್ತಾ ಇದೀವಿ ಸರ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ಈ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಿವಿ. ಹೈದರಾಬಾದ್ ಕರ್ನಾಟಕವನ್ನ ಈ ಕಲ್ಯಾಣ ಅನ್ನುವಂಥ ಒಂದು ಪದವನ್ನು ಕೂಡ ಕೊಟ್ಟಿವಿ. ಈ ಕಲ್ಯಾಣ ಕರ್ನಾಟಕ ಎಂಬ ಪದವನ್ನು ಕೊಟ್ಟಂತ ಸಾಹಿತಿ ಯಾರು ಸರ್ ಅಂದ್ರ ಚಿದಾನಂದ ಮೂರ್ತಿ ಅನ್ನುವಂಥ ವ್ಯಕ್ತಿ ರೀ. ಇದು ಇಂಪಾರ್ಟೆಂಟ್ ನಮಗ. ಕಲ್ಯಾಣ ಕರ್ನಾಟಕ ಎಂಬ ಪದವನ್ನು ಕೊಟ್ಟಂತ ವ್ಯಕ್ತಿ ಯಾರು ಸರ್ ಅಂದ್ರ ಚಿದಾನಂದ ಮೂರ್ತಿ ಅನ್ನುವಂಥದ್ದು. 2019ರಲ್ಲಿ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ನೊಬೆಲ್ ಪ್ರಶಸ್ತಿ ಮೊತ್ತ 1.10 ಕೋಟಿ ಕ್ರೋನರ್ಗಳಿಗೆ ಏರಿಕೆ ಆಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ 6 ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅತಿ ದೊಡ್ಡ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ. ವಿವಿಧ ಕ್ಷೇತ್ರಗಳು ಈಗಾಗಲೇ ಕಂಟೆಂಟ್ ಹಾಕಿ ನೋಡಲ್ಲಿ, ಹೌದಾ. ಅದ್ರ ಜೊತೆಗೆ ಏನು ಸರ್ ಅಂದ್ರೆ ಇವತ್ತು ನೊಬೆಲ್ ಅನ್ನುವಂಥದ್ದು ಸುಡಾನ್ ದೇಶಕ್ಕೆ ಸಂಬಂಧಪಟ್ಟಂತ ಅಲ್ಫ್ರೆಡ್ ನೊಬೆಲ್ ಅವರ ಹೆಸರಿನ ಸ್ಥಾಪನೆ ಆಗ್ಯದ. 6ನೇ ಕ್ಷೇತ್ರವಾಗಿರ್ತಕ್ಕಂಥ ಎಕನಾಮಿಕ್ಸ್ ಕೂಡ ಸೇರ್ಪಡೆ ಆಗ್ಯದ. ಈಗ ನಾವು ಈ ಒಂದು ವರ್ಷದಲ್ಲಿ ಏರಿಕೆ ಆಗಿರ್ತಕ್ಕಂಥ ಮತ್ತೊಂದು ಕೂಡ ಕರಿಬಹುದು. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ದಿನ ಯಾವಾಗ ಮಾಡ್ತಾರೆ ಸರ್ ಅಂದ್ರೆ ಇದನ್ನ ಸೆಪ್ಟೆಂಬರ್ 21 ಮಾಡ್ತೀವ್ರಿ. ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂತೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ 21. ಇನ್ನು ವಿಶ್ವ ಗೆಂಡಾಮೃಗ ದಿನ ಸೆಪ್ಟೆಂಬರ್ 22. ಭಾರತದಲ್ಲಿ ಗೆಂಡಾಮೃಗ ಯೋಜನೆ ಜಾರಿಯಾದ ವರ್ಷ ಅಂತ ಕೇಳ್ತಾನ್ರಿ. ನೋಡಿ ಇಲ್ಲಿ 1987 ರೀ ಗೆಂಡಾಮೃಗ ಯೋಜನೆ. ಸರ್ ಹಾಗಾದ್ರ ಯಾವ್ಯಾವ ಪ್ರಾಣಿ ಯೋಜನೆಗಳು ಯಾವಾಗ ಜಾರಿಗೆ ಬಂದ ನಮ್ಮ ಇಂಡಿಯಾದಾಗ ನೋಡಿ ಇಲ್ಲಿ ಒಂದು ಪಟ್ಟಿ ಬರೆದು ಬಿಡಮ್ಮ. ಇಂಪಾರ್ಟೆಂಟ್ ಆಗಿ ಒಂದು ಟ್ರಿಕ್ಸ್ ನೆನ್ಪಿಟ್ಟು ಬಿಡಮ್ಮ. ಯಾವ್ಯಾವ ಬರುತ್ತೆ? ಫಸ್ಟ್ ನಮಗ ಸಿಂಹ ಯೋಜನೆ 1972, ಹುಲಿ ಯೋಜನೆ 1973, ಆಲಿವ್ ರಿಡ್ಲೆ ಆಮೆ ಯೋಜನೆ 1974, ಮೊಸಳೆ ಯೋಜನೆ 74, 75 ಎರಡರಲ್ಲಿ ಕೂಡ ಕಂಡು ಬರ್ತೈತಿ. 87ರಲ್ಲಿ ಗೆಂಡಾಮೃಗ, ಆನೆ ಯೋಜನೆ 1992, ಕೆಂಪು ಪಾಂಡ 1996. ಅದರ ಜೊತೆಗೆ ಏನಂತ ಕೇಳಿದ್ರೆ ರಣಹದ್ದುಗಳ ಯೋಜನೆ 2006, ಹಿಮಾಚರತೆ ಯೋಜನೆ 2009, ಗಂಗಾ ನದಿ ಡಾಲ್ಫಿನ್ ಯೋಜನೆ 2020, ಚೀತಾ ಯೋಜನೆ 2022 ರೀ. ಪ್ರಮುಖ ಪ್ರಾಣಿ ಸಂರಕ್ಷಿತ ಯೋಜನೆಗಳು ಕೂಡ ಜಾರಿ ಬಂದವು ನಮ್ಮ ದೇಶದಾಗ. ಇದೊಂದು ಸಾಧ್ಯ ಆಗಿತ್ತು ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳೋಂತ ಪ್ರಯತ್ನ ಮಾಡು. ನೋಡಿ ಇಲ್ಲಿ ಒಂದಿಷ್ಟು ಯೋಜನೆಗಳ ಜಾರಿ ತಂದಿವಿ. ಇದಾದ ನಂತರ ಡಾಕ್ಟರ್ ಸ್ವಾತಿಗೆ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಸರ 2023ನೇ ಸಾಲಿನಲ್ಲಿ ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಯಾರಿಗೆ ಕೊಟ್ಟಿವಿ ಅಂದ್ರೆ ಒಡಿಸ್ಸಾ ರಾಜ್ಯದ ಸ್ವಾತಿ ನಾಯಕ್ ಅನ್ನುವಂಥವ್ರು. ಈ ನಾರ್ಮನ್ ಬೋರ್ಲಾಂಗ್ ಅವರು ನಾವು ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕೂಡ ಕರಿತೀವಿ. ಇವರು ಅಮೆರಿಕ ದೇಶದವರು. ಹಸಿರು ಕ್ರಾಂತಿ ಜನ್ಮಸ್ಥಳ ಅಂತೇಳಿ ಮೆಕ್ಸಿಕೋನ ಕರಿತೀವಿ. ನೆಕ್ಸ್ಟ್ ನೋಡಿ, ಹೊಸ ರಾಷ್ಟ್ರೀಯ ಪ್ರಶಸ್ತಿಗಳ ಘೋಷಣೆ. ಈ ಹೊಸ ರಾಷ್ಟ್ರೀಯ ಪ್ರಶಸ್ತಿಗಳು ವಿಜ್ಞಾನ ರತ್ನ ಪ್ರಶಸ್ತಿ, ವಿಜ್ಞಾನ ಶ್ರೀ ಪ್ರಶಸ್ತಿ, ಶಾಂತಿ ಸ್ವರೂಪ್ ವಿಜ್ಞಾನ ಪ್ರಶಸ್ತಿ ಇಂಥವೆಲ್ಲ 2023ನೇ ಸಾಲಿನಲ್ಲಿ ಘೋಷಣೆ ಆಗ್ಯವರಿಗೆ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಸಂಕೇತ ಭಾಷೆ ದಿನ ಅಂತ ಮಾಡ್ತೀವಿ. ಸೆಪ್ಟೆಂಬರ್ 23 ಅಂತ ಕೇಳಿದ ಅಂತಾರಾಷ್ಟ್ರೀಯ ಸಂಕೇತ ಭಾಷೆ ದಿನ ಅಂತ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಭಾಷೆಗಳ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರಿತಾರೆ ಸರ್ ಅಂದ್ರೆ ಪಿಲಲಾಸ್ ಅಂತ ಕರಿತಾರ. ಭಾಷಾ ಸಂಶೋಧನಾ ಕೇಂದ್ರ ಎಲ್ಲೈತೆ ಅಂದ್ರೆ ಕರ್ನಾಟಕ ರಾಜ್ಯದ ಮೈಸೂರಿನಾಗ ಐತಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳ ಕೇಳಿದ್ರೆ 6 ಅಂತ ಹೇಳ್ಬೇಕ್ರಿ. 6ರಲ್ಲಿ ತಮಿಳು ಭಾಷೆ 2004 ಕೊಟ್ಟಿವಿ, ಸಂಸ್ಕೃತ 2005 ಕೊಟ್ಟಿವಿ, ಕನ್ನಡ ಮತ್ತು ತೆಲುಗು 2008 ಕೊಟ್ಟಿವಿ. ಅದರ ಜೊತೆಗೆ ಏನಂತ ಮಲಯಾಳಿಗೆ 2013 ಕೊಟ್ಟಿವಿ. 14ರಲ್ಲಿ ಒಡಿಯಾ ಪಡೆದೈತಿ. ಆಗ ಹೊಸದಾಗಿ ಒಂದು ಸುದ್ದಿ ಆಗೈತಿ, ಇದನ್ನು ಅಪ್ಡೇಟ್ ಆಗಿಬೇಡಮಂತ. 2023-24ನೇ ಸಾಲಿನಲ್ಲಿ ಪಾರ್ಸಿ ಅನ್ನುವಂಥ ಭಾಷೆ ಕೂಡ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾ ಇದೀವ್ರಿ. ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿ ಈ ಒಂದು ಇದ್ರ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ಇಂಪಾರ್ಟೆಂಟು ರಾಷ್ಟ್ರೀಯ ಸೇವಾ ಯೋಜನಾ ದಿನ ಸೆಪ್ಟೆಂಬರ್ 24 ರೀ. ರಾಷ್ಟ್ರೀಯ ಸೇವಾ ಯೋಜನೆ ದಿನ ಅಂತೇಳಿ ಸೆಪ್ಟೆಂಬರ್ 24 ಕೂಡ ಕರಿತೀವಿ. ಅದ್ರಾಗ ಏನಿಲ್ಲ, ಸಿಂಪಲ್ ಆಗಿ ರಿವಿಷನ್ ಮಾಡ್ಬೇಕ್ರಿ. ರಿವಿಷನ್ ಮಾಡಿ 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 ಅನ್ನೋದಕ್ಕೆ ತಲೆ ಕುಂತು ಬಿಡ್ತಾವ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಕ್ಕಂಥ ಸಮಯದಲ್ಲಿ ನಾವು ಎಷ್ಟು ಓದ್ತಾ ಇದೀವಿ ಅನ್ನೋದಕ್ಕಿಂತ ಆ 90 ಮಿನಿಟಲ್ಲಿ ಏನೆಲ್ಲ ಆನ್ಸರ್ಗಳು ಕೊಡ್ತಾ ಇದಿರ್ತಾವಲ್ಲ ಅದು ಬಹಳಷ್ಟು ಮಹತ್ವ ಆಗ್ತೈತಿ. ಹಂಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಇದು ಕ್ವಿಕ್ ರಿವಿಷನ್ ಇರ್ತೈತಿ. ಹಂಗಾಗಿ ಒಂದಿಷ್ಟು ಸ್ಪೀಡ್ ಅನಿಸ್ತೈತಿ. ಯಾವ್ದು ಒಂದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ್ರಿ. ಅದ್ರಾಗ ಏನಂದ್ರಗಿನ ಇಂಪಾರ್ಟೆಂಟ್ ಆಗಿ ಈಗಾಗಲೇ ಒಮ್ಮೆ ಓದ್ಕೊಂಡಿರ್ತೈತಿ. ಇನ್ನೊಂದು ಬೇರೆ ಒಂದಿಷ್ಟು ನಮ್ಮ ವಿಡಿಯೋಗಳು ನೋಡ್ಬಿಟ್ಟು ಅಂದ್ರಗಿನ ನಿನಗೆಲ್ಲ ಒಂದು ಕಡೆ ಕ್ಲಾರಿಟಿ ಸಿಗ್ತೈತಿ. ನೆಕ್ಸ್ಟ್ ನೋಡಪ್ಪ, ಇಲ್ಲಿ ವಿಶ್ವ ಪರಿಸರ ಆರೋಗ್ಯ ದಿನ ಸೆಪ್ಟೆಂಬರ್ 26, ವಿಶ್ವ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27, ವಿಶ್ವ ರೇಬಿಸ್ ರೋಗ ದಿನ ಸೆಪ್ಟೆಂಬರ್ 28, ವಿಶ್ವ ಹೃದಯ ದಿನ ಒಂದು ಬರ್ಬೇಕ್ರಿ ಇಲ್ಲಿ ಸೆಪ್ಟೆಂಬರ್ 29. ಮುಗೀತಪ್ಪ. ಹೌದು ನೋಡಲ್ಲಿ
ಸೆಪ್ಟೆಂಬರ್ನಾಗ ಯಾವ್ಯಾವ ಬರ್ತಾವಂತ ಒಂದು ಕಡೆ ಬರೆದು ಬಿಡ್ತಂತ. ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ, ಸೆಪ್ಟೆಂಬರ್ 8 ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ಭಾಷೆ ದಿನ ಅಂತ ಕರಿತೀವಿ. ಸೆಪ್ಟೆಂಬರ್ 14 ರಾಷ್ಟ್ರೀಯ ಹಿಂದಿ ಭಾಷೆ ದಿನ, 15 ಇಂಜಿನಿಯರ್ಸ್ ದಿನ, 16 ಓಜೋನ್ ದಿನ, 17 ಕಲ್ಯಾಣ ಕರ್ನಾಟಕ, 21 ವಿಶ್ವ ಶಾಂತಿ ದಿನ, 22 ಏನಂತ ಕೇಳಿದಾಗ ಈ ಒಂದು 24 ಸೇವಾ ದಿನ, 27 ಏನಂತ ಕೇಳಿದ ಪ್ರವಾಸೋದ್ಯಮ, 28 ರೇಬಿಸ್ ದಿನ, 29 ವಿಶ್ವ ಹೃದಯ ದಿನ. ಇವೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಲೆಬ್ರೇಷನ್ ಮಾಡ್ತಕ್ಕಂಥ ದಿನಾಚರಣೆ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ನೋಡಪ್ಪ ಇಲ್ಲಿ ವಹೀದಾ ರೆಹಮಾನಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ, ಇವ್ರ ಬಗ್ಗೆ ಎರಡು ಪಾಯಿಂಟ್ ಮಾತಾಡಮಂತ. 2021ನೇ ಸಾಲಿನಲ್ಲಿ ನೀಡಬೇಕಾಗಿರ್ತಕ್ಕಂಥ ದಾದಾ ಸಾಹೇಬ್ ಪಾಲ್ಕೆ 23ರಲ್ಲಿ ಯಾರು ಪಡೆದಾರ ಸರ್ ಅಂದ್ರ ವಹೀದಾ ರೆಹಮಾನ್ ಬಾಲಿವುಡ್ ನಟಿ ಅವ್ರಿಗೆ ಕೊಟ್ಟಿವಿ. ಇದಕ್ಕಿಂತ ಬಿಫೋರ್ ಯಾರಿಗೆ ಕೊಟ್ಟಿದ್ವಿ ಸರ್ ಅಂದ್ರೆ 2020ರಲ್ಲಿ ಆಶಾ ಪರೇಖ್ ಅವ್ರಿಗೆ ಕೂಡ ಕೊಟ್ಟಿದೀವಿ. ಅವ್ರಿಗಿಂತ ಬಿಫೋರ್ ಯಾರು ಕೊಟ್ಟಿವಿ ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ರಜನಿಕಾಂತ್, ಅವ್ರಿಗಿಂತ ಬಿಫೋರ್ ಏನಂತ ಕೇಳಿದಾಗ ಬಾಲಿವುಡ್ ನ ಆಂಗ್ರಿ ಮ್ಯಾನ್ ಆಗಿರ್ತಕ್ಕಂಥ ಅಮಿತಾಬ್ ಬಚ್ಚನ್ ಅವರು ಕೂಡ ಕೊಟ್ಟಿವಿ. ಈ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡಿಗರು 2 ಜನರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ನಟ 1995, ವಿ ಕೆ ಮೂರ್ತಿ ಅನ್ನುವಂಥ ವ್ಯಕ್ತಿ ಛಾಯಾಚಿತ್ರಗ್ರಾಹಕ ವಿಭಾಗದಲ್ಲಿ 2008ರಲ್ಲಿ ಪಡೆದಾರ. ಇಷ್ಟಂತ ಇಂಪಾರ್ಟೆಂಟ್ ಗೊತ್ತಿರಬೇಕ್ರಿ. ಇವ್ರ ಬಗ್ಗೆ ಪ್ರಶ್ನೆ ಕೇಳಬಹುದ್ರಿ. ಇಂಪಾರ್ಟೆಂಟ್ ನಮ್ಮ ವಹೀದಾ ರೆಹಮಾನ್ ಅವರು ಸುದ್ದಿ ಆಗಿದಾರ. ನೆಕ್ಸ್ಟ್ ದಾದಾ ಸಾಹೇಬ್ ಪಾಲ್ಕೆ ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಪ್ರಶಸ್ತಿ 10 ಲಕ್ಷ ರೂಪಾಯಿ ಬಹುಮಾನ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಇಂಪಾರ್ಟೆಂಟ್ ಆಗಿ ವಿಶ್ವ ಹೃದಯ ದಿನ ಇಲ್ಲೇ ಬಂದೈತಿ ನೋಡಿ. ಸೆಪ್ಟೆಂಬರ್ 29 ವಿಶ್ವ ಪ್ರವಾಸೋದ್ಯಮ ದಿನ. ಡಬಲ್ ಸರ್ ಆಗಿ ಇವೆಲ್ಲ ಹೌದಾ, ಇದು ಕೂಡ ರಿಪೀಟ್ ಆಗ್ಯಾವಪ್ಪ. ಇವೆಲ್ಲ ಬಂದ ವಹೀದಾ ರೆಹಮಾನ್ ಅವರು ವಿಶ್ವ ಹೃದಯ ದಿನ, ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ರೋಗ ದಿನ ಹೌದಾ. ಹೃದಯದ ಬಗ್ಗೆ ಅಧ್ಯಯನ ಕಾರ್ಡಿಯಾಲಜಿ, ಹೃದಯಕ್ಕೆ ನಿಮಿಷಕ್ಕೆ 72 ಬಾರಿ ಬಡಕಂತೈತಿ. ಯಾಕೆ ಬಡಕಂತೈತಿ, 2 ಸಲ ಬಡಕಂತ ಗೊತ್ತಿರ್ಬೇಕ್ರಿ. ಅದ್ರ ಜೊತೆ ಏನ್ ಸರ್ ಅಂತ ಕೇಳಿದಾಗ ಈ ಹೃದಯ ಅಂತೇಳಿ ಬಂದಿರತಕ್ಕಂಥ ಜೋಡಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಇವೆಲ್ಲ ನಮಗೆ ಒಂದಿಷ್ಟು ಬಂದಿರ್ತ ಮಾಹಿತಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಚಂದ್ರಯಾನ ಸಂಶೋಧನೆ ಮತ್ತು ಪ್ರಜ್ಞಾನ. ಚಂದ್ರಯಾನ 3 ಮಾಡಿವಿ. ಜಗತ್ತಿನಲ್ಲಿ ಎಲ್ಲ ದೇಶ 4-5 ದೇಶಗಳು ಚಂದ್ರಯಾನ ಮಾಡಿರ್ತಕ್ಕಂಥ ಪಟ್ಟ್ಯಾಗಿದಾವ. ಈಗ ಅರಚಿ ಬಾನವ ಅಂತ ನೋಡಿದೀವ್ರಿ ನಿನ್ನೆ ತರಗತಿ ಪಾರ್ಟ್ 1 ಅಲ್ಲಿ. ಹಾಗಾದ್ರೆ ಚಂದ್ರಯಾನ ಸಂಶೋಧನಾ ಕೇಂದ್ರ ಅಂತೇಳಿ ನಾವು ಇಲ್ಲಿ ಒಂದು ಸಂಶೋಧನೆ ಮಾಡ್ತಾ ಇದೀವಿ. ಎಲ್ಲಿ ಸರ್ ಅಂದ್ರೆ ಪ್ರಜ್ಞಾನಿಗೆ ಏನಂತ ಸರ್ ಅಂದ್ರೆ ರೋವರ್ ಅನ್ನುವಂಥವನ್ನ ನಾವ್ ಏನಂತ ಹೆಸರಿಟ್ಟಿವಿ ಸರ್ ಪ್ರಜ್ಞಾನ. ಲ್ಯಾಂಡರ್ ಏನಂತ ಹೆಸರಿಟ್ಟಿವಿ ಅಂದ್ರ ವಿಕ್ರಮ್ ಲ್ಯಾಂಡರ್ ಅಂತ ಇಟ್ಟಿವ್ರಿ. ವಿಕ್ರಮ್ ಲ್ಯಾಂಡರ್ ಇಳಿಕೆ ಆಗ್ಯದ. ಸಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಪ್ರಜ್ಞಾನ ಅವರು ಏನೇನ್ ಸಂಶೋಧನೆ ಮಾಡಾಕತ್ತೆ ಅಂತ ನಾವು ಸರ್ಚ್ ಕೂಡ ಮಾಡ್ತಾ ಇದೀವಿ. ಇಲ್ಲಿ ಲೂನಾ 25 ರಷ್ಯಾ ದೇಶ ಮಾಡಿತ್ರಿ. ಸಂಪೂರ್ಣ ಮಣ್ಣು ತಿಂದೋಗ್ಯದ ಮಣ್ಣು ಹೌದಾ. ಆ ಲೆಕ್ಕದ ರಷ್ಯಾ ದೇಶ ವಿಫಲ ಆಗಿರ್ತಕ್ಕಂಥ ಉದಾಹರಣೆ ಐತಿ. 1600 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ತಿತಿವೇಗ ಐತ್ರಿ. ಭಾರತ ದೇಶದ ಚಂದ್ರಯಾನ 3 ಯೋಜನೆ ಏನಂತ ಕೇಳಿದಾಗ 615 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಉದಾಹರಣೆ ಕೂಡ ನೋಡಬಹುದು. ಅಲ್ಲಿಂದ ನೇರವಾಗಿ ನೋಡಪ್ಪ ಇಲ್ಲಿ ಭಾರತೀಯ ನೌಕಾಪಡೆಗೆ INS ಮಹೇಂದ್ರಗಿರಿ ಸೇರ್ಪಡೆ ಕೇಳ್ಬೋದು. ಇತ್ತೀಚೆಗೆ ನೌಕಾಪಡೆಗೆ ಯಾವ ಒಂದು INS ಸೇರ್ಪಡೆ ಆಗಿದೆ ಸರ್ ಅಂದ್ರೆ ಮಹೇಂದ್ರಗಿರಿ ನೌಕಾಪಡೆ ರೀ. ಭಾರತೀಯ ನೌಕಾಪಡೆ ಅಂತೇಳಿ ನಾವು ಪ್ರತಿ ವರ್ಷ ಅಂತ ಕೇಳ ನೌಕಾಪಡೆ ದಿನ ಅಂತ ಯಾವಾಗ ಮಾಡ್ತೀವಿ ಸರ್ ಅಂದ್ರೆ ಡಿಸೆಂಬರ್ 4 ಅಂತ ನೆನ್ಪಿಡ್ಬೇಕ್ರಿ ಭಾರತೀಯ ನೌಕಾಪಡೆ ದಿನ. ಅದರ ಜೊತೆಗೆ ಜನವರಿ 15 ಏನಂತ ಕೇಳದ ಭೂಸೇನಾ ದಿನ ಅಂತ ನೆನ್ಪಿಡ್ಬೇಕು. ಅಕ್ಟೋಬರ್ 8 ಏನಂತ ಕೇಳದ ವಾಯುಪಡೆ ದಿನ ಅಂತ ನೆನ್ಪಿಡ್ಬೇಕು. ಈ ನೌಕಾಪಡೆ ಮುಖ್ಯಸ್ಥರು ಪ್ರೆಸೆಂಟ್ ಯಾರ ಇದಾರೆ ಅಂದ್ರ ಆರ್ ಹರಿಕುಮಾರ್ ಅನ್ನುವಂಥ ವ್ಯಕ್ತಿ ರೀ. ಆರ್ ಹರಿಕುಮಾರ್. ಭೂಸೇನಾದಲ್ಲಿ ಮನೋಜ್ ಪಾಂಡೆ ಅನ್ನುವಂಥ ವ್ಯಕ್ತಿ ಇದಾರ್ರಿ. ಮನೋಜ್ ಪಾಂಡೆರವರು ಭೂಸೇನಾ ಪಡೆ ಮುಖ್ಯಸ್ಥರು. ಇನ್ನು ನೌಕಾಪಡೆ ಮುಖ್ಯಸ್ಥರು ಯಾರು ಇದಾರೆ ಸರ್ ಅಂದ್ರ ವಾಯುಪಡೆ ಮುಖ್ಯಸ್ಥರು VR ಚೌಧರಿ, ವಿವೇಕ್ ರಾವ್ ಚೌಧರಿ ಅವ್ರು ಕೆಲಸ ಮಾಡಕತ್ತಾರ. ಇದನ್ನು ಕೂಡ ಇಂಪಾರ್ಟೆಂಟ್ ರೀ, ಓದಿ ಬಿಡುವ ಕೊಟ್ಟ ಪೂರ್ತಿ. ನೆಕ್ಸ್ಟ್ ನೋಡಿ ಇಲ್ಲಿ ಸುದ್ದಿಯಲ್ಲಿರೋ ಮಾನ್ಸೂನ್ ಮಾನ್ಸೂನ್ ಒಂದು ಅರಣ್ಯಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರ್ತಕ್ಕಂಥ ಕಾನ್ಸೆಪ್ಟ್. ಇಂಡಿಯನ್ ಹೆರಿಟೇಜ್ ಆಫ್ AS ಇದು ಕೂಡ ಮಾಹಿತಿ ಕೊಟ್ಟಿವಿ. ಹೆರಿಟೇಜ್ ಅನ್ನುವಂಥದ್ದು ಭಾರತ ದೇಶದಲ್ಲಿ ವಿಶ್ವ ಪಾರಂಪರಿಕ ಅಂತ ಹೆಂಗ್ ಕರಿತೀವಿ ಯುನೆಸ್ಕೋದಾಗ ಹಂಗ್ ಸುದ್ದಿ ಆಗೈತ್ರಿ. ಸುದ್ದಿಯಲ್ಲಿರೋ ಲಿಗೋ ಅನ್ನುವಂಥ ಆ್ಯಪ್ ಕೂಡ ಸುದ್ದಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಅಸ್ಥಿರ ಪರಮಾಣು ನ್ಯೂಕ್ಲಿಯರ್ ಸಂಶೋಧನಾ ಅನಾವರಣ. ನ್ಯೂಕ್ಲಿಯರ್ ಸಂಬಂಧಪಟ್ಟಂತೆ ಸಂಶೋಧನಾ ಕೇಂದ್ರವನ್ನು ಕೂಡ ಅನಾವರಣ ಮಾಡ್ತಿರ್ತಕ್ಕಂಥ ಉದ್ದೇಶ. ಭಾರತದ ಮೊದಲ ಸಮುದ್ರಯಾನಕ್ಕೆ ಸಿದ್ಧತೆ ನಡೆಸಿವ್ರಿ. ಭಾರತದಲ್ಲಿ ಮೊದಲನೇ ಬಾರಿಗೆ ಸಮುದ್ರಯಾನಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ. ಈಗಾಗಲೇ ನಾವು ಚಂದ್ರಯಾನ ಮಾಡಿದೀವಿ ಪ್ಲಸ್ ಸೂರ್ಯನ ಅಧ್ಯಯನಕ್ಕೆ ಆದಿತ್ಯ ಅಲ್ವನ್ನು ಕೂಡ ಕಳಿಸಿವಿ. ಇನ್ನು ನಮ್ಮ ಚಿತ್ತ ಯಾಕಡೆ ಸರ್ ಅಂದ್ರಿಗಿನ ಈ ಒಂದು ಸಮುದ್ರಯಾನದ ಕಡೆ ನಾವು ಕೈಗೊಂಡಿರ್ತಕ್ಕಂಥದ್ದು. ಈ ಸಮುದ್ರಯಾನ ಮಾಡಿಬಿಟ್ಟು ಅಂದ್ರಿಗಿನ ಇದೊಂದು ದಾಖಲೆ ಆಗತ್ತವ್ರಿ. ಪ್ರಪಂಚದಲ್ಲಿ ದಕ್ಷಿಣ ಧ್ರುವವನ್ನು ತಲುಪಿರ್ತಕ್ಕಂಥ ಪ್ರಪಂಚದ ಮೊದಲ ದೇಶ ಭಾರತ. ಆದ್ರೆ ಚಂದ್ರಯಾನ ಕೈಗೊಂಡಿರ್ತಕ್ಕಂಥ 4 ದೇಶಗಳು ಪ್ಲಸ್ ಒಂದು ಜಪಾನ್ ಅಂತ ಕೂಡ ಓದ್ಬೋದು. ನಾವು ಇನ್ಮೇಲೆ ಇತ್ತೀಚೆಗೆ ಒಂದು ಅಪ್ಡೇಟ್ ಆಗ್ಯದ. ಆಗ ದಕ್ಷಿಣ ಧ್ರುವವನ್ನು ತಲುಪಿರ್ತಕ್ಕಂಥದ್ದು ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೂಡ ಪಡೆದಿರ್ತಕ್ಕಂಥ ದೇಶ ಭಾರತ. 2023 ಜುಲೈ 14 2:35 ಲಾಂಚ್ ಮಾಡಿವಿ. 2023 ಆಗಸ್ಟ್ 23 ಸಾಯಂಕಾಲ 6:04 ರೀಚ್ ಆಗಿವಿ. ಅದನ್ನ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಕೂಡ ಕರಿತಾ ಇದೀವಿ. ಅದು ಲ್ಯಾಂಡರ್ ಸುವ್ಯವಸ್ಥಿತವಾಗಿ ಇಳಿದದ. ಪ್ರಜ್ಞಾನ ಏನಂತ ಕೇಳ ರೋವರ್ ಅನ್ನುವಂಥದ್ದು ಕರಿದೀವಿ. ಅದಾದ ನಂತರ ಆ ಚಂದ್ರಯಾನ ಯೋಜನೆಗೆ ಸಂಬಂಧಿಸಿದಂತೆ ಎಸ್ ಸೋಮನಾಥ್ ಅವರು ಅಧ್ಯಕ್ಷರಾಗಿದ್ರು. ಅವ್ರಿಗೆ 2023ರಲ್ಲಿ ಅನುಭವ ಮಂಟಪ ಪ್ರಶಸ್ತಿ ಕೂಡ ಕೊಟ್ಟಿವಿ. ಅದಾದ ನಂತರ ನೋಡಪ್ಪ ಇಲ್ಲಿ ಸೂರ್ಯನ ಅಧ್ಯಯನ ಮುಗಿತು, ಚಂದ್ರನ ಮುಗಿತು. ಇಲ್ಲಿಂದ ನೇರವಾಗಿ ಸಮುದ್ರಯಾನ ಕೊಂಡಿವ್ರಿ. ಈಗ
ಅದಾದ ನಂತರ ಸೋಲಾರ್ ಆರ್ಬಿಟರ್ ಮಿಷನ್ ಮೂಲಕ ಪಿಕೋಫ್ಲೇರ್ ಜೆಟ್ಗಳು ಪತ್ತೆ. ಸೋಲಾರ್ ಆರ್ಬಿಟರ್ ಅನ್ನುವಂಥದ್ದು ಇತ್ತೀಚೆಗೆ ಏನನ್ನು ಪತ್ತೆಗೊಳಿಸಿದ ಸರ್ ಅಂದ್ರೆಗಿನ ಪಿಕೋಫ್ಲೇರ್ ಜೆಟ್ಗಳ್ರಿ. ನನ್ನ ಮೈತ್ರಿ ಯೋಜನೆ ರಾಯಭಾರಿಯಾಗಿ ಸಪ್ತಮಿ ಗೌಡ ನೇಮಕ. ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯಾರಿದ್ರು ಸರ್ ಅಂದ್ರೆ ದಿನೇಶ್ ಗುಂಡೂರಾವ್ ಅನ್ನುವಂಥ ವ್ಯಕ್ತಿ ರೀ. ಇವ್ರ ಫಾದರ್ ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು. ಮೆಜೆಸ್ಟಿಕ್ ನಿರ್ಮಾಪಕ ಅಂತ ಕರಿತಾರೆ ಅವರಿಗೆ. ದಿನೇಶ್ ಗುಂಡೂರಾವ್ ಏನು ಸರ್ ಅಂತ ಕೇಳಿದಾಗ ಕಾಂತಾರ ಖ್ಯಾತಿಯ ನಟಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಇವ್ರನ್ನ ಏನಂತ ಕೇಳಿದ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡ್ಯಾನ್ರಿ. ಸರ ಹಾಗಾದ್ರೆ ಯಾವ್ಯಾವ ಇಲಾಖೆ ಏನೇನು ಬ್ರಾಂಡ್ ಅಂಬಾಸಿಡರ್ ಇದೆ ಒಂದ್ಸರಿ ಹೇಳಿಬಿಡ್ರಿ ನೋಡಮಂತ. ನೋಡಿ ಇಲ್ಲಿ ಕೃಷಿ ಅರಣ್ಯ ಮತ್ತು ವನ್ಯಜೀವಿ ನಟ ದರ್ಶನ್ ಅವರು ಕೆಲಸ ಮಾಡ್ತಿದ್ದಾರೆ. KMF ಇಲಾಖೆ ರಾಯಭಾರಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಚರ್ಮ ಕೈಗಾರಿಕಾ ಉತ್ಪನ್ನಗಳಿಗೆ ಲಿಡ್ಕರ್ ಅನ್ನುವಂಥದ್ದು ಡಾಲಿ ಧನಂಜಯ ಅವರು ಕೆಲಸ ಮಾಡ್ತಿದ್ದಾರೆ. ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ನಟ ಕೆ.ಎಚ್. ಸುದೀಪ್ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಈ ಒಂದು ನನ್ನ ಮೈತ್ರಿ ಯೋಜನೆಯಲ್ಲಿ ಕಾಂತಾರ ಖ್ಯಾತಿಯ ಅಂತ ಕೇಳಿದಾಗ ಸಪ್ತಮಿ ಗೌಡ ಅವರು ಕೂಡ ಆಯ್ಕೆಯಾಗಿರ್ತಕ್ಕಂಥ ಉದಾಹರಣೆ ಐತಿ. ಅದರ ಜೊತೆ ಪರಿಸರ ಇಲಾಖೆಯಲ್ಲಿ ಸಾಲುಮರ ತಿಮ್ಮಕ್ಕನವರು ಕೂಡ ಕೆಲಸ ಮಾಡ್ತಿದ್ದಾರೆ. ICC ಪುರುಷರ ಏಕದಿನ ಕ್ರಿಕೆಟ್ ನಲ್ಲಿ ಶಾರುಖ್ ಖಾನ್ ಅವರು ಕೂಡ ರಾಯಭಾರಿ ಆಗಿದ್ರು. ಅಲ್ಲಿಂದ ನೇರವಾಗಿ ಏನು ಸರ್ ಅಂತ ಕೇಳಿದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗೆ ಸಂಬಂಧಿಸಿದಂತೆ ಈ ಯೋಜನೆಯಲ್ಲಿ ಇವ್ರನ್ನ ಆಯ್ಕೆಯಾಗ್ಯಾರ. ಕಾಂತಾರ ಅನ್ನುವಂಥದ್ದು ಭೂತಾರಾಧನೆ ಸಂಕೇತವಾಗಿರ್ತಕ್ಕಂಥ ಚಿತ್ರ. ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅಂತ ಕೂಡ ನೆನಪಿರಲಿ. ನೆಕ್ಸ್ಟ್ ನೋಡಿಲ್ಲಿ ಗೀಗ್ ಕಾರ್ಮಿಕರಿಗೆ ವಿಮಾನ ಸೌಲಭ್ಯ ಜಾರಿ ಅಂತ ಕೊಟ್ಟಿವ್ರಿ. ಗೀಗ್ ಕಾರ್ಮಿಕರಿಗೆ ವಿಮಾನ ಸೌಲಭ್ಯ ಜಾರಿ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಬಂದೈತಿ. ಅದಾದ ನಂತರ ಅಪ್ಪಿಕೋ ಚಳವಳಿ 40 ವರ್ಷದ ಇತಿಹಾಸ ಅಂತ ಬರ್ತದ. 40 ವರ್ಷದ ಸಂಭ್ರಮ ಅಂತ ಬರ್ಕೊಂಡಿವಿ. ಈ ಅಪ್ಪಿಕೋ ಚಳವಳಿ ನಡೆದ ಎಷ್ಟು ವರ್ಷಗಳು ಮುಗಿಯಾಕತ್ತೇವ ಸರ್ ಅಂದ್ರಿಗಿನ 40 ವರ್ಷ ರೀ. ನೋಡಿ ಇಲ್ಲಿ 1983 ಅಪ್ಪಿಕೋ ಚಳವಳಿ. ಈ ಅಪ್ಪಿಕೋ ಚಳವಳಿ ನಾಯಕತ್ವ ಯಾರು ಸರ್ ಅಂತ ಕೇಳಿದಾಗ ಪಾಂಡುರಂಗ ಹೆಗಡೆ ಅವರು. ಇದು ಎಲ್ಲಿ ನಡೆದಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಅನ್ನುವಂಥದ್ದು. ಈ ಸಿರಸಿಯೊಳಗ ಕರ್ನಾಟಕ ರಾಜ್ಯದ ಮೊದಲ ಪರಿಸರ ವಿಶ್ವವಿದ್ಯಾಲಯ ಕೂಡ ಉದ್ಘಾಟನೆ ಮಾಡೀವಿ. ಈ ಪಾಂಡುರಂಗ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಅಪ್ಪಿಕೋ ಚಳವಳಿ ಗಿಡಗಳನ್ನು ಕಡಿದೇ ಇರತಕ್ಕಂಥದ್ದು, ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾನ್ಸೆಪ್ಟ್. ಇದು ನಡೆದು 2023ಕ್ಕೆ 40 ವರ್ಷದ ಸಂಭ್ರಮ. ಈಗ 41 ವರ್ಷಗಳನ್ನ ಅಂತ ನಾವು ಕರಿತಾ ಇದೀವಿ. ಇದು ಕೂಡ ನಮ್ಗೆ ಗೊತ್ತಿರ್ಬೇಕ್ರಿ. ಮೊನ್ನೆ ಸಿವಿಲ್ PCL ಕೇಳಿದ್ನಿ ಈ ಪ್ರಶ್ನೆ. ಅಪ್ಪಿಕೋ ಚಳವಳಿ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಆಗಿದೆ ಅಂದ್ರೆ ನಾವು ಉತ್ತರ ಕನ್ನಡ. ನೆಕ್ಸ್ಟ್ ನೋಡಿ 237 ಪಂಚಾಯತಿಗಳಿಗೆ ಗಾಂಧಿ ಗ್ರಾಮ ಪುರಸ್ಕಾರ. ಇದರಲ್ಲಿ ಹೈಯೆಸ್ಟ್ ಯಾವ ಜಿಲ್ಲೆ ಸರ್ ಅಂದ್ರೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟದ 80 ಪಂಚಾಯತಿಗಳು ಪಡೆದವ್ರಿ. ಭಾರತ ದೇಶದಲ್ಲಿ ಪಂಚಾಯತ್ಗಳ ಸಂಖ್ಯೆ 2.5 ಲಕ್ಷಕ್ಕಿಂತ ಅಧಿಕ ಇದಾವ. 1ನೇ ಬಾರಿಗೆ ಪಂಚಾಯತ್ 1959 ಅಕ್ಟೋಬರ್ 2 ರಾಜಸ್ಥಾನ. 2ನೇ ಬಾರಿ ಪಂಚಾಯತ್ ಆಂಧ್ರ ಪ್ರದೇಶ. 3 ಹಂತದ ಪಂಚಾಯತ್ಗಳ ಪಿತಾಮಂತ್ರಿ ಬಲವಂತರ ಮೆಹ್ತಾ ಅವ್ರನ್ನ ಕರಿತಾ ಇದೀವಿ. 2 ಹಂತದ ಪಂಚಾಯತ್ಗಳ ಪಿತಾಮಂತ್ರಿ ಅಶೋಕ್ ಮೆಹ್ತಾ ಅವರು ಕೂಡ ಕರಿತಾ ಇದೀವಿ. ಪಂಚಾಯತ್ ಅನ್ನುವಂಥ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ 40ನೇ ಆರ್ಟಿಕಲ್ ಓದ್ತಾ ಇದೀವಿ. ಆ 40ನೇ ಆರ್ಟಿಕಲ್ ಎಲ್ಲಿ ಬರ್ತದೆ ಸರ್? DPSP ಬರ್ತದ. DPSP ಅಂದ್ರೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅನ್ನುವಂಥದ್ದು. ರಾಜನೀತಿ ನಿರ್ದೇಶಕ ತತ್ವಗಳು. ಈ ಪಂಚಾಯತ್ ಅನ್ನುವಂಥ ಪರಿಕಲ್ಪನೆ ನಾವು ಕಂಡೀವಿ. ಗಾಂಧಿ ಗ್ರಾಮ ಪುರಸ್ಕಾರ. ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಯಾಕೆ ಕೊಡ್ತಾರೆ ಸರ್ ಅಂದ್ರಿಗಿನ ಹಳ್ಳಿಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆದಾಗ ದೇಶ ಅಭಿವೃದ್ಧಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಗಾಂಧಿ. ಹಂಗಾಗಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಹೈಯೆಸ್ಟ್ ಪಡೆದಿರ್ತಕ್ಕಂಥ ಉಡುಪಿ ಜಿಲ್ಲೆ 80 ಗ್ರಾಮ ಪಂಚಾಯತ್. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಗರಗ ಕ್ಷತ್ರಿಯ ಸೇವಾ ಸಂಘಕ್ಕೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ. ಗರಗ ಕ್ಷತ್ರಿಯ ಸೇವಾ ಸಂಸ್ಥೆಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಅಂತ. ಇದು ಎಷ್ಟನೇ ಸಾಲಿನ ಸರ್ ಅಂದ್ರಿಗಿನ 2023 ಗರಗ ಕ್ಷತ್ರಿಯ ಸೇವಾ ಸಂಸ್ಥೆ ಕೊಟ್ಟಿವಿ. ಇದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತ ಸಂಸ್ಥೆ. ರಾಷ್ಟ್ರಧ್ವಜವನ್ನು ತಯಾರು ಮಾಡತಕ್ಕಂಥ ಸಂಸ್ಥೆ ಅಂತ ಕೂಡ ಕರಿತೀವಿ. ಈ ರಾಷ್ಟ್ರಧ್ವಜವನ್ನು ತಯಾರಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗರಗ ಕ್ಷತ್ರಿಯ ಸೇವಾ ಸಂಸ್ಥೆ. ಈ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ ಸರ್ ಅಂದ್ರೆ 2014. ಫಸ್ಟ್ ಟೈಮ್ ಪಡೆದಂತ ವ್ಯಕ್ತಿ NS ಸುಬ್ಬರಾವ್. ಈ ಪ್ರಶಸ್ತಿಯ ಒಟ್ಟು ಮೊತ್ತ ಕರ್ನಾಟಕ ರಾಜ್ಯ ಸರ್ಕಾರದ 5 ಲಕ್ಷ ರೂಪಾಯಿ ಬಹುಮಾನ. ಇಷ್ಟು ನಮಗೆ ಸಿಂಪಲ್ ಗೊತ್ತಿರಬೇಕ್ರಿ. 2023 ಗರಗ ಕ್ಷತ್ರಿಯ ಸೇವಾ ಸಂಸ್ಥೆ 101% ಈ ಪ್ರಶ್ನೆ ಬೀಳಬಹುದ್ರಿ. ಯಾವ್ದು ಪ್ರೆಸೆಂಟ್ ಸುದ್ದಿಯಲ್ಲಿರ್ತಕ್ಕಂಥ ಬಹಳಷ್ಟು ಕಾನ್ಸೆಪ್ಟ್ಗಳಲ್ಲಿ ಆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಕೂಡ ಒಂದು. ಇನ್ನು ಭಾರತೀಯ ಸಿನಿಮಾ ಮಂಡಳಿ ಅಧ್ಯಕ್ಷರಾಗಿ R ಮಾಧವನ್ ಅವರು ಆಯ್ಕೆಯಾಗ್ಯಾರ. ಇನ್ನು ತಾಂತ್ರಿಕ ಸಂಸ್ಥೆ ಅಧ್ಯಕ್ಷರಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕರ್ನಾಟಕ ರಾಜ್ಯದವರು ಆಯ್ಕೆಯಾಗ್ಯಾರ. ಅದನ್ನು ಗೊತ್ತಿರಬೇಕು. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಯುನೆಸ್ಕೋಗೆ ಅಮೆರಿಕದ ರಾಯಭಾರಿ ಕೋರ್ಟ್ನಿ ಒಡೋವಾರ್. ನೋಡು ಯುನೆಸ್ಕೋಗೆ ಸಂಬಂಧಪಟ್ಟ ಅಮೆರಿಕದ ರಾಯಭಾರಿ ಕೋರ್ಟ್ನಿ ಒಡೋನಲ್ ಅವರು ಆಯ್ಕೆಯಾಗ್ಯಾರಂತ್ರಿ. ಅಮೆರಿಕದವರು ಇವರು. ಯುನೆಸ್ಕೋ 2017 ಎಕ್ಸಿಟ್ ಆಗಿತ್ತಪ್ಪ. ಒಳ್ಳೆ 2023 ಮತ್ತೆ ಸೇರ್ಪಡೆ ಯುನೆಸ್ಕೋ ಪಟ್ಟಿಯಲ್ಲಿ. ಅವ್ರಿಗೊಬ್ರು ಕಾಯಂ ಪ್ರತಿ ಅಂತ ಕೊಟ್ಟಿವಿ. ನಮ್ಮ ದೇಶದ VS ಶರ್ಮಾ ಅವರು ಕೆಲಸ ಮಾಡ್ತಿದ್ದಾರೆ ಯುನೆಸ್ಕೋದಾಗ. ನೆಕ್ಸ್ಟ್ ನೋಡಿಲ್ಲಿ ಡಾಲಿ ತದ್ರೂಪಿ ಕುರಿ ಸೃಷ್ಟಿಸಿದ್ದ ವಿಜ್ಞಾನಿ ಸರ್ ಐಚೆನ್ ಎಮಾಟ್ ನಿಧನ. ಯಾವ ತಳಿ ಅಂತ ಕೇಳ್ತಾನ್ರಿ. ಡಾಲಿ ತದ್ರೂಪಿ ಅನ್ನುವಂಥದ್ದು ಕುರಿ, ಅದನ್ನ ಸಂಶೋಧಿಸತಕ್ಕಂಥ ವಿಜ್ಞಾನಿ ನಿಧನ ಆಗ್ಯಾರ. ಭಾರತ ದೇಶದ ಹಸಿರು ಕ್ರಾಂತಿ ಪಿತಾಮಹ MS ಸ್ವಾಮಿನಾಥನ್ ರೀ. ಇವ್ರ ಬಗ್ಗೆ 101% ಪ್ರತಿ ಸಾರಿ ಎಕ್ಸಾಮ್ದಾಗ ಕೇಳ್ಯಾನ. ಇವ್ರ ನಿಧನವಂಗಿ ಕೆಲವೇ ತಿಂಗಳುಗಳಾಗಿರ್ಬೋದ್ರಿ. ಅನೇಕ ಎಕ್ಸಾಮ್ಸ್ಗಳಲ್ಲಿ ಇವ್ರ ಬಗ್ಗೆ ಪ್ರಶ್ನೆ ಕೇಳೇನ್ರಿ. ಸರ್ ಭಾರತ ದೇಶದ ಹಸಿರು ಕ್ರಾಂತಿ ಪಿತಾಮಹನಾಗಿರ್ತಕ್ಕಂಥ MS ಸ್ವಾಮಿನಾಥನ್. ಆದ್ರ
MS ಸ್ವಾಮಿನಾಥನ್ ಅವರು ಮೂಲತಃ ತಮಿಳುನಾಡು ರಾಜ್ಯದವರು. ಈ ಒಂದು ಹಸಿರು ಕ್ರಾಂತಿ ಎಂಬ ಪದವನ್ನು ಕೊಟ್ಟಂತ ವ್ಯಕ್ತಿ ಅಂತ ಕೇಳ್ತಾನ್ರಿ ಸಿ ಸುಬ್ರಹ್ಮಣ್ಯನ್ ಅಂತ ಹೇಳ್ಬೇಕು. MS ಸ್ವಾಮಿನಾಥನ್ ಅವರು ಸ್ಟೇಟ್ ತಮಿಳುನಾಡು. ಇವರು 2x2x2 ಅನ್ನುವಂತ ಸೂತ್ರ ಕೊಟ್ಟಾರ. ಅಂದ್ರೆಗೇನ ಈ 2x2x2 ಅಂದ್ರೆಗೇನ ಈ ಗೋಧಿ ಮತ್ತು ಭತ್ತ ತಳಿ ಅಂತ ಹೇಳ್ತದ್ರಿ. ಗೋಧಿ ಪ್ಲಸ್ ಭತ್ತ ಎರಡು ತಳಿಗಳ ಸೂಚನೆ ಮಾಡ್ತದ ಸರ. ಇನ್ನೊಂದು 2 ಏನಂದ್ರೆಗೇನ ಎರಡು ರಾಜ್ಯಗಳ ಸೂಚನೆ ಮಾಡ್ತದ, ಪಂಜಾಬ್ ಮತ್ತು ಹರಿಯಾಣ. ಇನ್ನೊಂದು 2 ಏನಂದ್ರೆಗೇನ MS ಸ್ವಾಮಿನಾಥನ್ ಮತ್ತು ಸಿ ಸುಬ್ರಹ್ಮಣ್ಯನ್. ಈ 2x2x2 ಸಮೀಕರಣ ಯಾವ್ದಕ್ಕೆ ಸಂಬಂಧಪಟ್ಟಂತ ಕೇಳ್ತಾನ, ಆಹಾರ ಉತ್ಪಾದನೆ ಅಂತ ಹೇಳ್ಬೇಕ್ರಿ. MS ಸ್ವಾಮಿನಾಥನ್ ಅವರಿಗೆ 1967ರಲ್ಲಿ ಪದ್ಮಶ್ರೀ ಕೊಟ್ಟಿವಿ, 1971 ರಾಮನ್ ಮ್ಯಾಗಸ್ ಕೊಟ್ಟಿವಿ, 1972ರಲ್ಲಿ ಪದ್ಮಭೂಷಣ ಕೊಟ್ಟಿವಿ, 1987 ವಿಶ್ವ ಆಹಾರ ಕೊಟ್ಟಿವಿ, 1989 ಪದ್ಮವಿಭೂಷಣ ಕೊಟ್ಟಿವಿ, 2018ರಲ್ಲಿ ಬಸವ ಕೃಷಿ ಕೊಟ್ಟಿವ್ರಿ. ಇವರೆಲ್ಲ ಯಾವ ಬಂದವ್ ಸರ್ MS ಸ್ವಾಮಿನಾಥನ್ ಅವ್ರ ದೊರಕಿರ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳ್ರಿ. ಇವ್ರ ಬಗ್ಗೆ 101% ಎಕ್ಸಾಮ್ ಬಳ್ತವ್ರಿ, ಓದಿ ಕೇಳ್ಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಆರಂಭ. ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಆರಂಭ ಪಾಕಿಸ್ತಾನ ಮತ್ತು ಜರ್ಮನಿ ದೇಶಗಳ ನೇತೃತ್ವದಲ್ಲಿ ಭಾರತ ಅನ್ನುವಂಥದ್ದು ಕೂಡ ಐತ್ರಿ. ಇನ್ನು ಅದಾದ ಪಾಕಿಸ್ತಾನ ಶ್ರೀಲಂಕಾ ದೇಶದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಮೋಹನ್ ಭಾಗವತ್ ತಂಡಕ್ಕೆ ಡ್ಯುರಾಂಡ್ ಕಪ್ 32ನೇ ಆವೃತ್ತಿಯಲ್ಲಿ ಗೆದ್ದಿರ್ತಕ್ಕಂಥ ಈ ಡ್ಯುರಾಂಡ್ ಕಪ್ ಯಾವ ಕ್ರೀಡೆಯಲ್ಲಿ ಫೇಮಸ್ ಐತಿ ಪ್ರಶ್ನೆ ಕೇಳ್ತಾನ್ರಿ. ಫುಟ್ಬಾಲ್ ಕ್ರೀಡೆಯಲ್ಲಿ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಫುಟ್ಬಾಲ್ನ ದಂತಕಥೆ, ಫುಟ್ಬಾಲ್ನ ಪ್ರಸಿದ್ಧ ಆಟಗಾರ ಸುನಿಲ್ ಚಟ್ರಿ ಅಂತ ನೆನಪಿಡ್ಬೇಕ್ರಿ. ಅದಾದ ನಂತರ ಏನ್ ಸರ್ ಅಂತ ಕೇಳಿದಾಗ ಈ ಮೋಹನ್ ಭಾಗವತ್ ತಂಡಕ್ಕೆ ಡ್ಯುರಾಂಡ್ ಕಪ್ 2023 ಅಂತ ನೆನಪಿಡಿ. ಇನ್ನು ಪ್ರಪಂಚದಲ್ಲಿ ಫುಟ್ಬಾಲ್ ಜನಕ ರಾಷ್ಟ್ರ ಅಂತ ಡೆನ್ಮಾರ್ಕ್ ಅನ್ನು ಕೂಡ ಕರಿಬಹುದು. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಖೋಖೋ ಗಾಫಿಗೆ ಅಮೆರಿಕದ ಮಹಿಳಾ ಸಿಂಗಲ್ಸ್ ವಿಜೇತ ಸರ. ನಿನ್ನೆ ನಾವು ಆಸ್ಟ್ರೇಲಿಯನ್ ಓಪನ್ ನೋಡಿದ್ವಿ, ಫ್ರೆಂಚ್ ಓಪನ್ ನೋಡಿದ್ವಿ, ವಿಂಬಲ್ಡನ್ ಓಪನ್ ನೋಡಿದ್ವಿ. ಇವತ್ತೇ ಸರ್ ವರ್ಷದ ಕೊನೆಯ ಆವೃತ್ತಿ ಅಮೆರಿಕ ಅಥವಾ USA ಓಪನ್ ಅಂತ ಕರೀತಾರ. ಇದರಲ್ಲಿ 2023 ಮಹಿಳೆಯರಲ್ಲಿ ಗೆದ್ದರು ಖೋಖೋ ಗಾಫ್, ಪುರುಷರಲ್ಲಿ ಗೆದ್ದಿರ್ತಕ್ಕಂಥ ನೋವಾಕ್ ಜೋಕೋವಿಕ್. ಇದು ಯಾವಾಗ ನಡೀತದೆ ಸರ್ ಅಂದ್ರೆ 1881 ಸ್ಟಾರ್ಟ್ ಆಗ್ಯದ್ರಿ. 1881 ಸ್ಟಾರ್ಟ್ ಆಗ್ಯದ. ಎಲ್ಲಿ ಸ್ಟಾರ್ಟ್ ಆಗ್ಯದ ಸರ್ ಅಂದ್ರೆ ಅಮೆರಿಕದ ಮೊದಲ ರಾಜಧಾನಿ ನ್ಯೂಯಾರ್ಕ್, ಇವತ್ತು ವಾಷಿಂಗ್ಟನ್ DC. ಯಾವ ತಿಂಗಳದ ನಡೆಸ್ತಾರ ಸರ್ ಇದನ್ನಂದ್ರ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ನಡೆಸ್ತಾರ. ಇನ್ನೊಂದು ಇಂಪಾರ್ಟೆಂಟ್ ಯಾವ ಮೈದಾನ ಅಂತ ಕೇಳ್ತಾನ, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ಒರಟು ಅಥವಾ ಆರ್ಡ್ ಕೋರ್ಟ್ ಮೈದಾನ. ಒರಟು ಅಥವಾ ಆರ್ಡ್ ಕೋರ್ಟ್ ಮೈದಾನದಾಗ ಇದು ನಡೆಸಬಹುದು ಸ್ನೇಹಿತರೆ, ಇದನ್ನು ಗೊತ್ತಿರಬೇಕ್ರಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಸಿಮೋನಾ ಅಲೆಫ್ಗೆ 4 ವರ್ಷ ನಿಷೇಧ. ಉದ್ದೀಪೇನ ಅಥವಾ ಉದ್ದಿಮೇನ ಅನ್ನುವಂಥದ್ದು ಒಂದು ಮದ್ಯಪಾನವನ್ನು ಸೇವನೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಸಿಮೋನಾ ಎಲೆಫ್ ಯಾವ ದೇಶ ಅಂದ್ರೆಗೇನ ರೊಮೇನಿಯಾ ಅನ್ನುವಂಥ ದೇಶ. ರೊಮೇನಿಯಾ ದೇಶದವರು ಇವ್ರು ನಿಷೇಧ ಮಾಡ್ಯಾರ ಕೇಳ್ತಾವ ನಮ್ಮ ಪ್ರಶ್ನೆ. ಪ್ಯಾರಿಸ್ ಒಲಿಂಪಿಕ್ಸ್ ಕನ್ನಡಿಗ ರಘು ಪ್ರಸಾದ್ ಹಾಕಿ ಅಂಪೈರ್ ಆಯ್ಕೆ. ಅಂಪೈರ್ಗಳ್ರಿ ಕೋಚರ್ಸ್ ಅಂತ ಅಂಪೈರ್ಗಳು ಇರ್ತಾರ ನೋಡಿ ಕ್ರಿಕೆಟ್ ನಲ್ಲಿ, ಬೇರೆ ಬೇರೆ ಕ್ರೀಡೆಯಲ್ಲಿ. ಹಂಗ ನಮ್ಮ ಕನ್ನಡಿಗರ ಆಯ್ಕೆ ಆಗ್ಯಾರ. ಪ್ಯಾರಿಸ್ ಒಲಿಂಪಿಕ್ಸ್ ಯಾವಾಗ ನಡೀತೀಯ ಸರ 2024 ಎಷ್ಟನೇ ಆವೃತ್ತಿದು 33ನೇ ಆವೃತ್ತಿ. ಯಾವ ದೇಶ ನಡೀತದ ಫ್ರಾನ್ಸ್ ಅನ್ನುವಂಥದ್ದು. ಫ್ರಾನ್ಸ್ನ ಕ್ಯಾಪಿಟಲ್ ಆಗಿ ಏನಂತ ಕೇಳಿದಾಗ 33ನೇ ಆವೃತ್ತಿ ಕೂಡ ನಾವು ನಡೆಸ್ತಾ ಇದೀವ್ರಿ, ಇದನ್ನು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಇಲ್ಲಿಂದ ನೇರವಾಗಿ 19ನೇ ಏಷ್ಯನ್ ಗೇಮ್ಸ್ಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಆ 19ನೇ ಏಷ್ಯನ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಚಾಲನೆ ಕೊಟ್ಟಿವಿ ಸರ್ ಅಂದ್ರೆಗಿನ ಚೀನಾ ದೇಶದಲ್ಲಿರ್ತಕ್ಕಂಥ ವಾಂಗ್ಜೌ ನಗರ. ಇದರಲ್ಲಿ ಭಾರತ ದೇಶ ಪಡೆದಂತ ಪದಕಗಳು 107 ರೀ. ಸಿಂಪಲ್ ಗೊತ್ತಿರ್ಬೇಕಂಗ ಹೌದಾ. ಹೈಯೆಸ್ಟ್ ಚೀನಾ ದೇಶ ಪಡೆದೈತಿ 383 ಪದಕಗಳು. ಎರಡನೇ ದಕ್ಷಿಣ ಕೊರಿಯಾ 190, ಜಪಾನ್ 188, 4ನೇ ಸ್ಥಾನ ಭಾರತ 107 ಪದಕ, 28 ಚಿನ್ನ, 38 ಬೆಳ್ಳಿ, 41 ಕಂಚು. ಇನ್ನು ಅದರಲ್ಲಿ ಏನಂತ ಕೇಳಿದ್ರೆ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಚಿನ್ನದ ಪದಕ ಬಂದೈತಿ. ಸುದ್ದಿಯಲ್ಲಿರೋ ಪರವನ ನದಿ, ಈ ನದಿ ಕೂಡ ಸುದ್ದಿಯಾಗೈತ್ರಿ. ಭಾರತ ಶ್ರೀಲಂಕಾ ನಡುವೆ ದೋಣಿ ಸಂಚಾರ ಪುನಾರಂಭ. ಇಲ್ಲಿಯವರೆಗೆ ಸ್ಥಗಿತಗೊಂಡಿರ್ತಕ್ಕಂಥ ಭಾರತ ದೇಶ ಮತ್ತು ಈ ಶ್ರೀಲಂಕಾ ನಡುವೆ ನಡೆದಿರ್ತಕ್ಕಂಥ ಈ ದೋಣಿ ಸಂಚಾರ ಕೂಡ ಐತಿ. 1973 ಐತಿಹಾಸಿಕ ಯೋಮ್ ಕಿಂಪ್ಟೋ ಯುದ್ಧ ನೆನಪಿಸಿದ ಹಮಾಸ್ ದಾಳಿ. ಈ ಒಂದು ಇಸ್ರೇಲ್ ಮತ್ತು ಹಮಾಸ್ ದಾಳಿ ಕೇಳಿರ್ತಕ್ಕಂಥದ್ರಿ. ಆ ಒಂದು ರಕ್ಷಣೆಯಲ್ಲಿ ಭಾರತೀಯರ ರಕ್ಷಣೆ ಕರೆತರಕ ಆಪರೇಷನ್ ಅಜಯ್ ಅನ್ನುವಂಥ ಕಾರ್ಯಾಚರಣೆ ಮಾಡಿವಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹಿಂದೂ ಮಹಾಸಾಗರದ ರೀಮ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಶ್ರೀಲಂಕಾ. ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾವ ದೇಶರಾಗ್ಯಾರ ಅಂದ್ರ ಶ್ರೀಲಂಕಾ. ಜಾಗತಿಕ ಹಸಿವಿನ ಸೂಚ್ಯಂಕ 2023. ಇದರಲ್ಲಿ ಭಾರತ ಏನಂತ ಕೇಳಿದಾಗ ಟೋಟಲ್ ಇಡೀ ಜಗತ್ತಿನಲ್ಲಿ 125 ಪರಿಗಣಿಸಿವಿ. ಭಾರತದ ಸ್ಥಾನ ಏನ್ ಸರ 107ನೇ ಸ್ಥಾನ. ಅಂಕಿಗಳಲ್ಲಿ 28.7 ಅನ್ನುವಂಥದ್ದು ಅಂಕಿಅಂಶ ಪಡ್ಕೊಂಡಿವಿ. 107ನೇ ಸ್ಥಾನ ಭಾರತ ಐತೆ. ನೆಕ್ಸ್ಟ್ ನೋಡಿ ಇಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮಕ್ಕೆ ರಾಷ್ಟ್ರಪತಿ ಅಂಕಿತ ಈಗಾಗಲೇ ಮಾತಾಡಿವಿ. JP ಮಾರ್ಗನ್ ಸೂಚ್ಯಂಕಕ್ಕೆ ಭಾರತದ ಬಾಂಡ್ ಸೇರ್ಪಡೆ ಅಮೆರಿಕ ದೇಶ ಬಿಡುಗಡೆ ಮಾಡ್ಯದ. ಕೋಮ್ ಬುಕ್ ಉತ್ಪಾದನೆಗೆ ಚಾಲನೆ ಕೂಡ ಕೊಟ್ಟಿವಿ. ಇವೆಲ್ಲವೂ ಕೂಡ ಸುದ್ದಿಯಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳು. ನೆಕ್ಸ್ಟ್ ನೋಡಪ್ಪ ಈಗ ಸುದ್ದಿಯಲ್ಲಿರೋ ಭಾರತದ ಮತದಾರ ಪ್ರಮಾಣ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ನಡೆದಿವಲ್ರಿ, ಪಂಚ ರಾಜ್ಯಗಳ ಚುನಾವಣೆ ಅಂತೇಳಿ ನಡೆದವಲ್ಲ ನಮ್ಮ ದೇಶದಾಗ. ಅವಾಗ ಸುದ್ದಿಯಲ್ಲಿರ್ತಕ್ಕಂಥ ಮತದಾನ ಪ್ರಮಾಣ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ರೂಪಾಯಿ ಮತ್ತು ಗಾಂಧಿ ಭಾವಚಿತ್ರ.
ಗಾಂಧೀಜಿಯವರ ಭಾವಚಿತ್ರ ಎಲ್ಲ ನೋಟ್ಗಳ ಮೇಲೆ ಅಳವಡಿಸಿವ್ರಿ. ಈಗ ಪ್ರತಿಯೊಂದು 500, 100, 50, ಹೌದಾ 200, ಅದ್ರ ಜೊತೆಗೆ 2000 ರೂಪಾಯಿ ನೋಟ್ ಇತ್ತು, ಈಗ ರದ್ದಾಗ್ಯದ್ರಿ. ಇವೆಲ್ಲ ನೋಟ್ಗಳ ಮೇಲೆ ಐತಿ. ಭಾರತದಲ್ಲಿ 150 ಸಂಖ್ಯೆಗಳಲ್ಲಿರ್ತಕ್ಕಂಥ ಆನೆ ಕಾರಿಡಾರ್ಗಳು ಕೂಡ ಪತ್ತೆ ಆಗ್ಯಾವ. ಭಾರತದಲ್ಲಿ ಆನೆ ಯೋಜನೆ ಅಂತೇಳಿ 92ರ ಜಾರಿ ಬರ್ತೈತಿ. ಹೈಯೆಸ್ಟ್ ಆನೆಗಳು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ 6395, ಎರಡನೇದು ಅಸ್ಸಾಂ 5719. ಹಿಂಗ ನಾವು ಆನೆಗಳು ಒಂದು ತಮಿಳುನಾಡು 2961 ಆನೆಗಳಿದಾವ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಮೀಸಲಾತಿ, ಅಲ್ಪಸಂಖ್ಯಾತರ ಸಂಸ್ಥೆಗಳು ಕೂಡ ಸುದ್ದಿಯಾಗಿರ್ತಕ್ಕಂಥದ್ದು. ಗ್ರೀನ್ ವಾರ್ ರೂಮ್ ಆರಂಭಿಸಿದ ದೆಹಲಿ ಸರ್ಕಾರ ವಾಯುಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಯಾವ ಕಾನ್ಸೆಪ್ಟ್ ಅನ್ನು ಆರಂಭಿಸಿದ ಅಂತ ಕೇಳ್ತಾನ್ರಿ. ಗ್ರೀನ್ ವಾರ್ ರೂಮ್ ಅಂತ ಕರಿಬೇಕ್ರಿ ಇದನ್ನ. ನೆಕ್ಸ್ಟ್ ನೋಡಪ್ಪ ಇಲ್ಲಿ, ಅದಾದ ಶುದ್ಧ ಗಾಳಿ ಸೂಚ್ಯಂಕದಲ್ಲಿ ಐಜ್ವಾಲಿಗೆ ಅಗ್ರಸ್ಥಾನ. ಶುದ್ಧ ಗಾಳಿ ಸೂಚ್ಯಂಕದಲ್ಲಿ ಐಜ್ವಾಲಿಗೆ ಅಗ್ರಸ್ಥಾನವಾಗಿರ್ತಕ್ಕಂಥ ಪ್ಲೇಸ್ ನೋಡಬಹುದು. ವಿನಾಶದ ಅಂಚಿನಲ್ಲಿ ಕುಣಿವ ಕಪ್ಪೆ ಅನ್ನುವಂಥದ್ದು ವಿನಾಶದಾಗ ಬಂದದ. ತೆಲಂಗಾಣದಲ್ಲಿ ಸಾರಕ್ಕ ಬುಡಕಟ್ಟು ವಿವಿ ನಿರ್ಮಾಣಕ್ಕೆ ಕೇಂದ್ರ. ಇದು ಇಂಪಾರ್ಟೆಂಟ್ ನೋಡ್ರಿ, ಪ್ರೆಸೆಂಟ್ ಸುದ್ದಿಯಾಗೈತಿ. ಭಾರತ ದೇಶದ 29ನೇ ರಾಜ್ಯ ಇತ್ತು, ಈಗ 28ನೇ ಪ್ಲೇಸ್ಗೆ ಹೋಗ್ಯದ್ರಿ. 28ನೇ ರಾಜ್ಯವಾಗಿರ್ತಕ್ಕಂಥ ತೆಲಂಗಾಣ ಅನ್ನುವಂಥ ರಾಜ್ಯದಲ್ಲಿ ಸಾರಕ್ಕ ಬುಡಕಟ್ಟು ಯೂನಿವರ್ಸಿಟಿ ಆಕತ್ತದ. ದೇಶದಲ್ಲಿ ಮೊದಲ ಬಾರಿಗೆ ಬುಡಕಟ್ಟು ಯೂನಿವರ್ಸಿಟಿ ಕಟ್ಟಿರ್ತಕ್ಕಂಥ ಸ್ಟೇಟ್ ವ್ಯವಸ್ಥೆ ಛತ್ತೀಸ್ಗಢ. ಇನ್ ಕೇಸ್ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಯಾರ ಹೆಸರು ಬುಡಕಟ್ಟು ವಿಶ್ವವಿದ್ಯಾಲಯ ಹೆಸರು ಅಂದ್ರೆನ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಅಮರಕಂಟಕ ಬುಡಕಟ್ಟು ವಿಶ್ವವಿದ್ಯಾಲಯ ಅಂತ ಕೂಡ ಕರಿಬೋದ್ರಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಮೊಸಳೆ ಸಾಕ್ಷ್ಯಚಿತ್ರ. ಮೊಸಳೆ ಕೂಡ ಕರ್ನಾಟಕದ ಮೊಸಳೆ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಾಗ ಆಗಿದ್ರಿ. ಇನ್ನು ಉತ್ತರ ಪ್ರದೇಶ ರಾಜ್ಯ ಜಲಚರ ಪ್ರಾಣಿಯನ್ನಾಗಿ ಡಾಲ್ಫಿನ್. ಭಾರತ ದೇಶದಲ್ಲಿ 2009ರಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಯಾವುದನ್ನು ಘೋಷಣೆ ಮಾಡಿವಂದ್ರ ಡಾಲ್ಫಿನ್. ಇದನ್ನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ರಾಜ್ಯ ಜಲಚರ ಪ್ರಾಣಿ ಅಂತ ಮಾಡಿದಂದ್ರೆ ಉತ್ತರ ಪ್ರದೇಶ. ಈ ಒಂದು ಗಂಗಾ ನದಿ ಡಾಲ್ಫಿನ್ ಯೋಜನೆ ಜಾರಿಗೆ ಬಂದಿದ್ದು 2020 ಅಂತ ಓದಿ ಕೇಳ್ಬೇಕ್ರಿ. ನೆಕ್ಸ್ಟ್ ನೋಡಪ್ಪ ಮುಂದಿನ ಪ್ರಶ್ನೆ, ಈ ಒಂದು ಭಾರತದ ಮೊದಲ ಗ್ರಾಮಮಾನ, ಹೌದಾ ಗ್ರಾಮಮಾನ ಅನ್ನುವಂಥ ಯೋಜನೆ ಕೂಡ ಸುದ್ದಿಯಾಗಿತ್ತು. ಮನ ಅನ್ನುವಂಥದ್ದು ಭಾರತೀಯ ವಿಮಾ ನಿಯಂತ್ರಣ ಅಭಿವೃದ್ಧಿ ಪ್ರಾಧಿಕಾರ ಮಾರ್ಗಸೂಚಿ. ವಿಮಾ ನಿಯಂತ್ರಣ ಸಂಬಂಧಪಟ್ಟಂತೆ ಒಂದು LIC ಸಂಬಂಧಪಟ್ಟಂತೆ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗ್ಯಾವ. LIC ಸೆಪ್ಟೆಂಬರ್ 1 ಕೂಡ ನಾವು ಕರಿಬಹುದ್ರಿ. ಸುದ್ದಿಯಲ್ಲಿರೋ ಭಾರತದ ಜನಸಂಖ್ಯಾ ಸಾಮರ್ಥ್ಯ. ಭಾರತ ಜನಸಂಖ್ಯೆ ಸಾಮರ್ಥ್ಯ 140 ಕೋಟಿಗಿಂತ ಅಧಿಕ ಇದೆ ಅಂತ ಹೇಳಕತ್ತೀವ್ರಿ. 140 ಕೋಟಿಗಿಂತ ಅಧಿಕವಾಗಿರ್ತಕ್ಕಂಥ ಜನಸಂಖ್ಯೆ ಅಂತ ಕೂಡ ಕರಿಬಹುದು, ಹೌದಾ ಸರ್. ಹಾಗಾದ್ರೆ ಪ್ರಮುಖವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಅಂತ ಕೂಡ ಕರಿಬಹುದ್ರಿ. ಹಾಗಾದ್ರ ವಿಶೇಷವಾಗಿ ನೆಕ್ಸ್ಟ್ ನೋಡಪ್ಪ ಇಲ್ಲಿ, ಭಾರತದ ಪರಿಶಿಷ್ಟ ಪಂಗಡಗಳು ಸುದ್ದಿಯಾಗಿದ್ದಾವ. ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಿಗೆ ಸಂಬಂಧಪಟ್ಟಂತೆ 338 ವಿಧಿಗಳಾಗಿರ್ಬೋದು, ಹೌದು ಆ ಒಂದು ಆಯೋಗಗಳು ಪ್ರತ್ಯೇಕ 89ನೇ ತಿದ್ದುಪಡಿ ಮೂಲಕ 2 ಡಿವೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ತದನಂತರದಾಗಿ ಗ್ರೀನ್ ಆಸ್ಕಾರ್ ಖ್ಯಾತಿಯ ಜಾಕ್ಸನ್ ವೈಲ್ಡ್ ಮೀಡಿಯಾ ಪ್ರಶಸ್ತಿ ಪ್ರಕಟ. ಗ್ರೀನ್ ಆಸ್ಕಾರ್ ಅಂತ ಕರಿತಾರ, ಇದನ್ನ ಯಾವ ಸರ್ ಜಾಕ್ಸನ್ ವೈಲ್ಡ್ ಮೀಡಿಯಾ ಅಂತ ಕರಿತಾರಪ್ಪ. ಆಸ್ಕರ್ ಜಗತ್ತಿನ ಸಿನಿಮಾ ಕ್ಷೇತ್ರ ಕೊಡ್ತಾರ, ಹೌದಾ ಅದನ್ನು ಗೊತ್ತಿರ್ಬೇಕ್ರಿ. 2023 ಸಾಲಿನ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗಳು. ಇದನ್ನ ಕೆಳಗಡೆಯಲ್ಲಿ ಒಂದು ನೋಟ್ಬುಕ್ನಾಗ ಹಾಕಿ ನೋಟ್ನಲ್ಲಿ ಹಾಕಿ ನೋಡಪ್ಪ. ಈಗಾಗಲೇ ನೊಬೆಲ್ ಪ್ರಶಸ್ತಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ವಿಶ್ವ ಸಸ್ಯಾಹಾರ ದಿನ ಅಕ್ಟೋಬರ್ 1, ವಿಶ್ವ ಹತ್ತಿ ದಿನ ಅಕ್ಟೋಬರ್ 7, ಶಾಂತಿ ನೊಬೆಲ್ ಪ್ರಶಸ್ತಿ ಪುರಸ್ಕಾರ ಕೂಡ ಹಾಕಿವಿ. ಭಾರತೀಯ ವಾಯುಸೇನೆ ದಿನಾಚರಣೆ ಅಕ್ಟೋಬರ್ 8. ವಾಯುಪಡೆ ಸ್ಥಾಪನೆ ಆಗಿದ್ದು 1932 ಅಕ್ಟೋಬರ್ 8ಕ್ಕ. ವಾಯುಪಡೆ ಮುಖ್ಯಸ್ಥರನ್ನ ಏನಂತ ಕರಿತಾರ ಸರ್ ಅಂದ್ರಿಗನ ಏರ್ ಚೀಫ್ ಮಾರ್ಷಲ್ ಅಂತ ಕೂಡ ಕರಿತಾರ. ಈ ಏರ್ ಚೀಫ್ ಮಾರ್ಷಲ್ ಅಂತ ಕೂಡ ಕರಿತೀವಿ. ಈಗ ಪ್ರೆಸೆಂಟ್ ಯಾರ ಇದಾರೆ ಸರ್ ನಮ್ಮ ದೇಶದಾಗ ಅಂದ್ರ VR ಚೌಧರಿ ಅವರು ಕೂಡ ಕೆಲಸ ಮಾಡ್ತಿದಾರ, ಹೌದಾ VR ಚೌಧರಿ. ಇಷ್ಟು ನಮ್ಗೆ ಸಿಂಪಲ್ ಆಗಿ ಗೊತ್ತಿರಲಿ. ನೆಕ್ಸ್ಟ್ ನೋಡಪ್ಪ ಇಲ್ಲಿ, ವಿಶ್ವ ಅಂಚೆ ದಿನ ಅಕ್ಟೋಬರ್ 9. ಅಕ್ಟೋಬರ್ 9ಕ್ಕೆ ನಾವು ವಿಶ್ವ ಅಂಚೆ ದಿನ ಕೂಡ ಮಾಡ್ತೀವ್ರಿ. ಇನ್ನು ರಾಷ್ಟ್ರೀಯ ಅಂಚೆ ದಿನ ಕೇಳಿದ್ರೆ ಅಕ್ಟೋಬರ್ 10 ಅಂತ ಓದ್ಬೇಕ್ರಿ. ರಾಷ್ಟ್ರೀಯ ಅಂಚೆ ದಿನ ಸರ ಅಕ್ಟೋಬರ್ 10 ಅಂತ ಓದ್ ಕೇಳ್ಬೇಕ್ರಿ. ಇನ್ನು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಕ್ಟೋಬರ್ 11. ಇನ್ನೊಂದು ಸಂಪೂರ್ಣ ಕ್ರಾಂತಿ ದಿನ ಕೂಡ ಅಕ್ಟೋಬರ್ 11. ಆರಂಭಿಕ ಗ್ಯಾಲಕ್ಸಿಗಳ ರಹಸ್ಯ ಭೇದಿಸಿದ ಜೇಮ್ಸ್ ವೆಲ್ಟ್. APJ ಅಬ್ದುಲ್ ಕಲಾಂ ಜನ್ಮದಿನ ಅಕ್ಟೋಬರ್ 15. ಇದನ್ನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತ ಕೂಡ ಸೆಲೆಬ್ರೇಷನ್ ಮಾಡ್ತೀವ್ರಿ. ನೆಕ್ಸ್ಟ್ ನೋಡಪ್ಪ ಅಲ್ಲಿ ಇಂಪಾರ್ಟೆಂಟ್ ಆಗಿ ಅಕ್ಟೋಬರ್ 15 ಇಲ್ಲೇ ಕೊಟ್ಟಿ ನೋಡಿ, ವಿಶ್ವ ವಿದ್ಯಾರ್ಥಿಗಳ ದಿನ. ವಿಶ್ವ ಆಹಾರ ದಿನ ಅಕ್ಟೋಬರ್ 16. FAO ಸಂಸ್ಥೆ ಸ್ಥಾಪನೆ ಆಗ್ಯದ. ನಿನ್ನೆ ಕ್ಲಾಸಲ್ಲಿ ಮಾತಾಡಿವುದನ್ನ 1945 ಪಾರ್ಟ್ 1 ಮಾತಾಡಿ ನೋಡಿ. ಅಕ್ಟೋಬರ್ 14 ಸ್ಥಾಪನೆ ಆಗ್ಯದ. ಬಂಗಾಳ ವಿಭಜನೆ ಅಕ್ಟೋಬರ್ 16. ಯಾವಾಗ ಸರ 1905 ಅಕ್ಟೋಬರ್ 16. ಡಿವೈಡ್ ಮಾಡಿದ್ದ ಯಾರು? ಲಾರ್ಡ್ ಕರ್ಜನ್ ರವರು, ಹೌದಾ ಲಾರ್ಡ್ ಕರ್ಜನ್ ರವರು ಬಂಗಾಳವನ್ನು ವಿಭಜಿಸಿದ. SDA ಪ್ರಶ್ನೆ ಇರೋದು KPS ಕೇಳೋಣ. ಯಾವ ವರ್ಷ ಡಿವೈಡ್ ಆಗ್ಯದ ಅಂತ ನಿರ್ದಿಷ್ಟ ವರ್ಷ ಕೇಳಿರ್ತಕ್ಕಂಥ ಉದಾಹರಣೆ. ಸರಾಗದ ಬಂಗಾಳವನ್ನು ಒಂದುಗೂಡಿಸಿದ್ದು ಯಾವಾಗ ಅಂದ್ರೆ 1911. ಲಾರ್ಡ್ ಆರ್ಡಿಂಜ್ ಅನ್ನುವಂಥ ವ್ಯಕ್ತಿ ಬಂಗಾಳವನ್ನು ಒಂದುಗೂಡಿಸ್ಯಾನ್ರಿ, ಯಾವ್ದು ಇದು ಕೂಡ ಗೊತ್ತಿರಬೇಕು ನಮಗ. ನೆಕ್ಸ್ಟ್ ನೋಡಿ ಇಲ್ಲಿ, ತಮಿಳು ಲೇಖಕ ಶಿವಶಂಕರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ. 2023 ಸಾಲಿನಲ್ಲಿ ತಮಿಳು ಲೇಖಕಕ್ಕೆ ಶಿವಶಂಕರ್ ಅವರಿಗೆ ಪ್ರಶಸ್ತಿ ಕೊಟ್ಟಿವಿ. ಅವರ ಕಾದಂಬರಿ ಅವಸರ ಅಂದ್ರೆ ಸೂರ್ಯವಂಶ. ತಮಿಳು ಅಂದ್ರೆ ತಮಿಳುನಾಡು ಅಂತ ನೆನಪಿಡ್ಬೋದ್ರಿ. ಈ ಪ್ರಶಸ್ತಿ ಒಟ್ಟು ಮತ್ತು 15 ಲಕ್ಷ ರೂಪಾಯಿ ಐತಿ. SL ಭೈರಪ್ಪ ಮಂದ್ರ ಅನ್ನುವಂಥ ಕಾದಂಬರಿ, SL ವೀರಪ್ಪ ಮೊಯ್ಲಿ ಅವ್ರದ್ದು ಆ ಒಂದು ಶ್ರೀ ರಾಮಾಯಣ ಮಾನ್ವೇಷ ಅನ್ನುವಂಥ ಕಾದಂಬರಿ ಕೊಟ್ಟಿವಿ ಕನ್ನಡಿಗರಲ್ಲಿ. ರೀಸೆಂಟ್ ಆಗಿ ತಮಿಳುನಾಡು ರಾಜ್ಯದವ್ರು ಕೊಟ್ಟಿವಿ. ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನೆ ದಿನ ಅಕ್ಟೋಬರ್ 17 ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅಲ್ಲಿಂದ ನೇರವಾಗಿ ನೋಡಪ್ಪ ಇಲ್ಲಿ, ಭೌತ ವಿಜ್ಞಾನ ಸುಬ್ರಹ್ಮಣ್ಯ ಚಂದ್ರಶೇಖರ್ ಜನ್ಮದಿನ
ಭೌತಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಿ ಸುಬ್ರಹ್ಮಣ್ಯನ್ ಅವ್ರಿ 1983ರಲ್ಲಿ ಭೌತಶಾಸ್ತ್ರಕ್ಕಾಗಿ ಒಂದು ನೊಬೆಲ್ ಪಡೆದಾರ. ಇನ್ನು ರಾಷ್ಟ್ರೀಯ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. ಏಪ್ರಿಲ್ 2 ಕೇಳಿದ್ರೆ ರಾಷ್ಟ್ರೀಯ ಪೊಲೀಸ್ ಧ್ವಜ ದಿನ ಅಂತ ಕರಿಬೇಕ್ರಿ. ಆದ್ರೆ ಏಪ್ರಿಲ್ 21 ರಾಷ್ಟ್ರೀಯ ಪೊಲೀಸ್ ಈ ಹುತಾತ್ಮರ ದಿನ ಅಂತ ಕೂಡ ಕರಿಬಹುದು. ಕರ್ನಾಟಕ ರಾಜ್ಯೋತ್ಸವ ದಿನ ನವೆಂಬರ್ 1ರಂದು ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. 5ನೇ ಹಣಕಾಸು ಆಯೋಗ ರಚನೆ ಮಾಡಿದ ಕರ್ನಾಟಕ ಸರ್ಕಾರ, 5ನೇ ಹಣಕಾಸು ಆಯೋಗ ಕರ್ನಾಟಕ ಸರ್ಕಾರ ಮಾಡಿದಂತಪ್ಪ. ಸರ್ ಹಾಗಾದ್ರೆ ಹಣಕಾಸು ಆಯೋಗದಲ್ಲಿ ಜಿ ತಿಮ್ಮಪ್ಪ ಅನ್ನುವಂಥ ವ್ಯಕ್ತಿ ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿದ್ರಿ. ಹೌದಾ? ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ. ಸ್ಟೇಟ್ ಫೈನಾನ್ಷಿಯಲ್ ಕಮಿಷನ್ ಅಂತ ಕೂಡ ಕರಿತೀವಿ. 243 ವಿಧಿಗಳು. ಇದರ ಜೊತೆಗೆ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರಾಗಿದ್ದಾರೆ ಅಂದ್ರೆ ಸಿ ಚಿನ್ನಸ್ವಾಮಿ ಅವರು 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಈಗಾಗಲೇ ಇದ್ದರು. ಈ ಪ್ರೆಸೆಂಟ್ 5ನೇವರು ಸಿ ನಾರಾಯಣಸ್ವಾಮಿ ಅಥವಾ ಎಲ್ ನಾರಾಯಣಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿವಿ. ದೇಶದಲ್ಲಿ 16ನೇ ಹಣಕಾಸು ಆಯೋಗದಾಗ ಯಾರಾಗ್ಯಾರ ಸರ್ ಅಂದ್ರ ಅರವಿಂದ ಪನಾಗರೆ ಅವರು ಆಗ್ಯಾರ. ಈ ಅರವಿಂದ ಪನಾಗರೆ ಅವರದು 16ನೇ ಹಣಕಾಸು ಆಯೋಗ 2026ರಿಂದ 5 ವರ್ಷದ ಅವಧಿಗೆ 31 ರಿಪೋರ್ಟ್ ಕೊಡ್ತಾರ. ಇವರು ನೀತಿ ಆಯೋಗದಲ್ಲಿ ಉಪಾಧ್ಯಕ್ಷರ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. 280ನೇ ಆರ್ಟಿಕಲ್ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಹೌದಾ? ಕೇಂದ್ರ ಹಣಕಾಸು ಆಯೋಗ. ಅಲ್ಲಿಂದ ನೇರವಾಗಿ ಮಹಾತ್ಮ ಗಾಂಧೀಜಿ 154ನೇ ಜನ್ಮ ದಿನಾಚರಣೆ 2023ರಲ್ಲಿ ಅಂತಾರಾಷ್ಟ್ರೀಯ ಅಹಿಂಸೆ ದಿನ ಅಕ್ಟೋಬರ್ 2. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜನ್ಮದಿನ ಅಕ್ಟೋಬರ್ 2 ಕೂಡ ಕರಿತೀವಿ. ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಹಾಗಾದ್ರೆ ಭಾರತ ದೇಶದಲ್ಲಿ ಏನಂತ ಕೇಳಿದಾಗ ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅಂತಾರಾಷ್ಟ್ರೀಯ ಮಂದಿರ ಉತ್ತರ ಪ್ರದೇಶ ವಾರಣಾಸಿ ಕೂಡ ಕಟ್ತೀವಿ. ಈ ಒಂದು ತಾಸ್ಕೆಂಟ್ ಒಪ್ಪಂದ ಕೂಡ ಅವರ ನೇತೃತ್ವದಲ್ಲಿ ಸಹಿ ಆಯಿತು. ಬಟ್ ಅದೇ ವಿದೇಶದಲ್ಲಿ ಹತ್ಯೆಯಾಗಿರ್ತಕ್ಕಂಥ ದೇಶದ ಏಕೈಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಕೂಡ ಅಧಿಕಾರದಲ್ಲಿದ್ದಲ್ಲಿ ನಿಧನ ಹೊಂದಿದ 2ನೇ ಪ್ರಧಾನಿ ಕೂಡ ಹೌದು. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಸ್ಟೇಟ್ಮೆಂಟ್ ಕೂಡ ಅವರಿಗೆ ಸಂಬಂಧಪಟ್ಟದ. ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಅರಿಂದಮ್ ಬಾಗ್ಚಿ. ನೋಡಪ್ಪ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದೊಂದು ದೇಶದಿಂದ ಒಬ್ಬೊಬ್ಬರು ಕಾಯಂ ಪ್ರತಿನಿಧಿಯಾಗಿ ಇರ್ತಾರ್ರಿ. ಹಂಗೇನು ಸರ್ ಅಂದ್ರೆಗೆನಾ 2023ರಲ್ಲಿ ಇದಕ್ಕಿಂತ ಬಿಫೋರ್ ಬೇರೆ ಇದ್ರಿ, ಹೊಸದಾಗಿ ಚೇಂಜ್ ಆಗಿವ್. ನಾವು ಯಾರನ್ನ ಆಯ್ಕೆ ಮಾಡಿವಿ ಸರ್ ಅಂದ್ರೆಗಿನ ಅರಿಂದಮ್ ಬಾಗ್ಚಿ ಅನ್ನುವಂಥದ್ರಿ. ಅರಿಂದಮ್ ಬಾಗ್ಚಿ ಮಾಜಿ ಚುನಾವಣಾ ಆಯುಕ್ತ MS ಗಿಲ್. ಇವ್ರು ಎಲ್ಲಿಂದ ಎಲ್ಲಿವರೆಗೆ ಆಗ್ಯಾರ ಸರ್ ಅಂದ್ರೆ 1996ರಿಂದ 2001ರವರೆಗೆ ಆ ಒಂದು ಚುನಾವಣಾ ಆಯುಕ್ತರ ಮುಖ್ಯ ಆಯುಕ್ತರಾಗಿದ್ರು. ಇವ್ರು ನಿಧನ ಆಗಿರ್ತಕ್ಕಂಥ ವ್ಯಕ್ತಿ ನೋಡಪ್ಪ ಮಾಜಿ ಚುನಾವಣಾ ಆಯುಕ್ತ MS ಗಿಲ್ ಸರ್. ಪ್ರೆಸೆಂಟ್ ಮುಖ್ಯ ಚುನಾವಣಾ ಆಯುಕ್ತ 25ನವ್ರು ಕೆಲಸ ಮಾಡಕತ್ತಾರ. ಅವ್ರ ಹೆಸರು ಏನಂತ ಕೇಳಿದಾಗ ರಾಜೀವ್ ಕುಮಾರ್ ಅನ್ನುವಂಥ ವ್ಯಕ್ತಿ ರೀ. ಪ್ರೆಸೆಂಟ್ 25ನೇ ಮುಖ್ಯ ಚುನಾವಣಾ ಆಯುಕ್ತ ಕೂಡ ಕೆಲಸ ಮಾಡಕತ್ತಾರ. ಇದಾದ ನಂತರ VS ಸರ್ಮಾದೇವಿ ಮಹಿಳೆಯರಿದ್ರು. ಮೊದಲನೇ ಬಾರಿಗೆ ಸುಕುಮಾರ್ ಸೇನ್ ಅವರು ಕೂಡ ಇದ್ರು. ನೆಕ್ಸ್ಟ್ ನೋಡಿ ಏಷ್ಯನ್ ಗೇಮ್ಸ್ ಗೆ ಅದ್ದೂರಿ ತೆರೆ. ಇದು ಮುಗಿತಕ್ಕಂಥ ಪ್ರಯತ್ನ ಮುಂದಿನ ಸರ್ ಎಲ್ಲಿ ಮಾಡಕತ್ತೀವಿ ಅಂದ್ರ ಜಪಾನ್ ದೇಶದ ಐಚಿ ಮತ್ತು ನಗೋಯಿ ನಗರಗಳು ನಡೆಸಕತ್ತೀವ್ರಿ. ಹೌದಾ? ಮುಂದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರಿಕೆಟ್ ಸೇರ್ಪಡೆ 2028ರಲ್ಲಿ ನಡೀತಕ್ಕಂಥ 34ನೇ ಆವೃತ್ತಿಯಲ್ಲಿ ಕ್ರಿಕೆಟ್ ಸೇರಿದಂತೆ ಕ್ರಿಕೆಟ್, ಬಾಸ್ಕೆಟ್ ಬಾಲ್ ಅವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು 5 ಕ್ರೀಡೆಗಳನ್ನ ಸೇರ್ಪಡೆ ಮಾಡಕತ್ತೀವಿ. ಇದನ್ನು ಕೂಡ ಗೊತ್ತಿರಬೇಕ್ರಿ. ಸ್ವಲ್ಪ ಸ್ಪೀಡ್ ಅನಿಸ್ತದ, ಆದ್ರೂ ಏನಾದ್ರೆ ಕಂಟೆಂಟ್ ಕವರ್ ಮಾಡಮಂತ ಬಹಳಷ್ಟು ವಿಚಾರಗಳನ್ನ ಕಲಿಯಮಂತ. ನೆಕ್ಸ್ಟ್ ನೋಡಿ ಇಲ್ಲಿ ಲಾಸ್ಟ್ ನವೆಂಬರ್ಗೆ ಬಂದ್ಬಿಟ್ಟಿವಪ್ಪ. ಸುದ್ದಿಯಲ್ಲಿರುವ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಅನ್ನುವಂಥ ಸುದ್ದಿ ಆಗಿತ್ರಿ. ಈ ಹುಲಿ ಸಂರಕ್ಷಣಾ ತಾಣಗಳು ಟೈಗರ್ ರಿಸರ್ವ್ಸ್ ಇಂಡಿಯಾದಾಗ ಏನಂತ ಕೇಳ ಭಾರತ ದೇಶ ಕರ್ನಾಟಕ ರಾಜ್ಯದ 5 ಇದಾವಲ್ರಿ. ಹಂಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಅತಿ ದೊಡ್ಡದು ಆಂಧ್ರ ಪ್ರದೇಶ ನಾಗಾರ್ಜುನ, ಅತಿ ಚಿಕ್ಕದು ಮಹಾರಾಷ್ಟ್ರದ ಏನಂತ ಕೇಳಿದಾಗ ಬೋರಾ ಅನ್ನುವಂಥದ್ದು. ಇದು ಕೂಡ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಅರಿಶಿನ ಮಂಡಳಿ ಇತ್ತೀಚೆಗೆ 2023 ಸ್ಥಾಪನೆ ಮಾಡ್ತಾ ಇದ್ದೀವಿ. ಇನ್ನು ಆಡಳಿತಾತ್ಮಕ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ವಿಶೇಷ ಅಭಿಯಾನ. ಇದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಯೋಜನೆಗಳ ಜಾರಿ ತರಕ ಹೊಸದಾಗಿರ್ತಕ್ಕಂಥ ಒಂದು ಯೋಜನೆ ಕೂಡ ರೂಪಿಸ್ತಾ ಇದ್ದೀವಿ. ಅಲ್ಲಿಂದ ನೇರವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೂತನ ಮಾಹಿತಿ ಆಯುಕ್ತಕರಾಗಿ ಈರ್ಲಾಲ್ ಸಮಾರಿಯಾ ಅನ್ನುವಂಥ ವ್ಯಕ್ತಿ ರೀ. ಕೇಂದ್ರದಲ್ಲಿ ಏನಂತ ಕೇಳಿದಾಗ ಸನ್ಮಾನ್ಯ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರ ಸಲಹೆ ಮೇರೆಗೆ ಈರ್ಲಾಲ್ ಸುಮಾರಿಯಾ ಅನ್ನುವಂಥ ವ್ಯಕ್ತಿ ಇವರು ಮಾಹಿತಿ ಆಯೋಗದ ಆಯುಕ್ತಕರ ಕೂಡ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ. ಭಾರತ ದೇಶದಲ್ಲಿ ಮಾಹಿತಿ ಆಯೋಗ 2005 ಅಕ್ಟೋಬರ್ 12 ಜಾರಿಗೆ ಬರ್ತೈತಿ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ತಮಿಳುನಾಡು ಅಂತ ಓದ್ಬೋದ್ರಿ. ಅದಾದ ನಂತರ ದೇಶದ ಮೊದಲ ರೈಲ್ವೆ ಮುಖ್ಯಸ್ಥರಾಗಿ ಜಯವರ್ಮ ಸಿನ್ಹಾ ಅವರು ಆಯ್ಕೆಯಾಗ್ಯಾರ. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ ಬಿದ್ದೈತ್ರಿ ಮೊನ್ನೆ ಪ್ರಶ್ನೆದಾಗ, ಅದು ಕೂಡ ಗೊತ್ತಿರಲಿ. ಅಲ್ಲಿಂದ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗ ಮತ್ತು ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಇಬ್ಬರ ನಡುವೆ ನಾವು ಒಪ್ಪಂದ ಕೂಡ ಮಾಡ್ತಾ ಇದ್ದೀವಿ. ಅದಾದ ನಂತರ ನೌಕರರ ಭವಿಷ್ಯ ನಿಧಿ ಸಂಘಟನೆ 71ನೇ ಸಂಸ್ಥಾಪನಾ ದಿನಾಚರಣೆ 2023 ಸಾಲಿನ ನವೆಂಬರ್ ತಿಂಗಳಲ್ಲಿ ಕರಿತೀವಿ. ಇನ್ನು ನಂದಿನಿ ದಾಸ್ಗೆ ಬ್ರಿಟಿಷ್ ಅಕಾಡೆಮಿ ಬಹು ಪ್ರಶಸ್ತಿ ಇಂಗ್ಲೆಂಡ್ ದೇಶದ ಸರ್ಕಾರ ಈ ದಿನದಲ್ಲಿ ಕೊಡ್ತಕ್ಕಂಥ 2023 ಸಾಲಿನ ಪ್ರಶಸ್ತಿ ಪಡೆದಾರ. ಇನ್ನು INS ವಾರ್ಷಿಕ ಪ್ರಶಸ್ತಿಗಳು ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಗುಜರಾತ್ನ ದರಿವಾರ್ ಸ್ಕೂಲ್ಗೆ ವಿಶ್ವದ ಅತ್ಯುತ್ತಮ ಶಾಲೆ ಗೌರವ. ಗುಜರಾತ್ನಲ್ಲಿರ್ತಕ್ಕಂಥ ಭಾರತ ದೇಶದ 5 ಶಾಲೆಗಳ ಆಯ್ಕೆ ಆಗ್ಯಾವ್ರಿ. ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಯಾವ ಸರ್ ಅಂದ್ರೆಗಿನ ಗುಜರಾತ್ನ ದ ರಿವರ್ ಸ್ಕೂಲ್ ಅನ್ನುವಂಥದ್ದು
ಇದು ವಿಶ್ವದ ಅತ್ಯುತ್ತಮ ಒಂದು ಸ್ಕೂಲ್ ಪ್ರಶಸ್ತಿ ಕೂಡ ಪ್ರಕಟ ಆಗ್ಯದ. ಇನ್ನು ವಿಶ್ವ ವಿಜ್ಞಾನ ದಿನಾಚರಣೆ ನವೆಂಬರ್ 10 ಮಾಡ್ತೀವಿ. ರಾಷ್ಟ್ರೀಯ ಶಿಕ್ಷಣ ದಿನ ನವೆಂಬರ್ 11 ಭಾರತ ದೇಶದ ಮೊದಲ ಶಿಕ್ಷಣ ಸಚಿವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನ ಮಾಡ್ತೀವಿ. ಇನ್ನು ವಿಶ್ವ ನ್ಯೂಮೋನಿಯಾ ದಿನ ನವೆಂಬರ್ 12 ಮಾಡ್ತಾ ಇದೀವಿ. ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರ ಜನ್ಮಾರ್ಥವಾಗಿ, ಅದರ ಜೊತೆಗೆ ಜನಜಾತಿಯ ಗೌರವ ದಿವಸ ಅಥವಾ ಈ ನವೆಂಬರ್ 15 ಇತ್ತೀಚಿನ ಘೋಷಣೆ ಮಾಡಿದ ಸರ್ ಕರೆಂಟ್ ಇವೆಂಟ್ಸ್ ನಲ್ಲಿ ರಾಷ್ಟ್ರೀಯ ಬುಡಕಟ್ಟುಗಳ ಗೌರವ ದಿನ ಅಂತ ಮಾಡ್ತಾರ. ಬಿರ್ಸಾ ಮುಂಡಾ ಅವರ ಜನ್ಮಾರ್ಥವಾಗಿ ನಾವು ಘೋಷಣೆ ಆಗಿರ್ತಕ್ಕಂಥದ್ದು. ತದನಂತರದ ನೋಡಿ ಇಲ್ಲಿ ಇದರ ಜೊತೆಗೆ ರೋಹಿಣಿ ನಾಯರ್ ಪ್ರಶಸ್ತಿ 2023 ಪ್ರಕಟ ಆಗ್ಯದ. ಇನ್ನು ವಿಶ್ವ ಮಧುಮೇಹ ದಿನ ನವೆಂಬರ್ 14. ICC ಆಲ್ ಆಫ್ ಫೇಮ್ ಪ್ರಶಸ್ತಿ ವೀರೇಂದ್ರ ಸೆಹ್ವಾಗ್ ಅವರಿಗೆ ಕೂಡ ದೊರೆತಿರ್ತಕ್ಕಂಥದ್ದು. ಡಯಾನಾ FG ಅನ್ನುವಂಥ ಮಹಿಳೆ ಕೂಡ ಈ ಪ್ರಶಸ್ತಿ ಪಡೆದಾರ. ಇದು ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಬಿದ್ದದ ನೋಡ್ರಿ ಪ್ರಶ್ನೆ ಯಾವ್ದು. ಡಯಾನಾ FG ಅವರು ಭಾರತ ದೇಶದಿಂದ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಕೂಡ ಕೆಲಸ ಮಾಡಿದ್ರು. ಅವರು ಕೂಡ ಮಹಿಳೆಯರಲ್ಲಿ ಕೂಡ ಸೇರ್ಪಡೆ ಆಗ್ಯಾರ. ಈ ICC ಆಲ್ ಆಫ್ ಫೇಮ್ ಪಡೆದಂತ ಒಟ್ಟು ಭಾರತೀಯರ ಸಂಖ್ಯೆ 6 ಜನ ಇದ್ರು ಸರ. ಇವರಿಬ್ರು ಸೇರಿ ಎಷ್ಟಾಗ್ಯಾರ ಅಂದ್ರಿಗಿನ ಈಗ 8 ಜನ ಆಗ್ಯಾರ್ರಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಾರ್ ಕೌನ್ಸಿಲ್ ಅಂತ ಏನ್ ಕರಿತೀವಲ್ಲ, ಈ ಸಂಸ್ಥೆಗೆ ಸಂಬಂಧಪಟ್ಟ ದುಬೈದ ಕೇಂದ್ರ ಕಚೇರಿ ಕೂಡ ಕಾಣಬಹುದು. ಅಲ್ಲಿಂದ ನೇರವಾಗಿ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ 2023 ಇನ್ಫೋಸಿಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ನಾರಾಯಣಮೂರ್ತಿ ಅವರು ಮತ್ತು ಸುಧಾಮೂರ್ತಿ ಅವರ ಒಂದು ಸಹಭಾಗಿತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ 2023 ಘೋಷಣೆ ಮಾಡೀವಿ. ನಂಜೇಗೌಡಿಗೆ ಸಹಕಾರ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರ 2023 ಸಾಲಿನ ಕೊಟ್ಟಾರ. ಅದಾದ ನಂತರ ಲಾಸ್ಟ್ ಒನ್ ನೋಡಿಬೇಡ. ಮತ್ತು ವಿಶ್ವ ಮಕ್ಕಳ ದಿನಾಚರಣೆ ನವೆಂಬರ್ 20, ವಿಶ್ವ ದೂರದರ್ಶನ ದಿನ ನವೆಂಬರ್ 21, ವಿಶ್ವ ಮೀನುಗಾರಿಕೆ ದಿನ ನವೆಂಬರ್ 21, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ. ಇದು ಗಾಂಧಿ ಕುಟುಂಬದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವ್ರ ಹೆಸರು ಮಗೆ 2023 ಸಾಲಿ ಕೊಟ್ರ ಸರ. ಯಾರಿಗೆ ಕೊಟ್ರಂತ ಅಷ್ಟ ನೆನ್ಪಿಟ್ಬಿಟ್ಟು ಸಾಕು. ಡೆನಿಯಲ್ ಬ್ಯಾರೆನೋಮ್. ಹೌದಾ, ಡೆನಿಯಲ್ ಬ್ಯಾರೆನೋಮ್ ಅನ್ನುವಂಥ ವ್ಯಕ್ತಿ. ಇವರ ಜೊತೆಗೆ ಇನ್ನೊಬ್ರು ಯಾರು ಸರ್ ಅಂತ ಕೇಳಿದಾಗ ಅಬ್ದುಲ್ ಅವಾನಿ ಅನ್ನುವಂಥವ್ರಿ. ಅಬ್ದುಲ್ ಅವಾನಿ ಅನ್ನುವಂಥ ವ್ಯಕ್ತಿ ಸೇರಿ ಇಬ್ಬರಿಗೆ ನಾವು ಕೊಟ್ಟಿರ್ತಕ್ಕಂಥ ಉದಾಹರಣೆ 2023 ಸಾಲಿನ ಗಾಂಧಿ ಶಾಂತಿ ಅವಾರ್ಡ್. ನೆಕ್ಸ್ಟ್ ನೋಡಪ್ಪ ಇಲ್ಲಿ ಪಂಕಜ್ ಅಡ್ವಾಣಿಗೆ ವಿಶ್ವ ಬಿಲಿಯರ್ಡ್ ಚಾಂಪಿಯನ್ ಪ್ರಶಸ್ತಿ. ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದ 27ನೇ ಬಾರಿಗೆ ಚಾಂಪಿಯನ್ ಆಗಿರ್ತಕ್ಕಂಥ ಪಂಕಜ್ ಅಡ್ವಾಣಿ ಅವರಿಗೆ ಸಂಬಂಧಪಟ್ಟಂತೆ ನಾವು ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಬಹಳಷ್ಟು ಫೇಮಸ್. ಇವ್ರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಕೂಡ ಕೊಟ್ಟಿವ್ರಿ. ನೆಕ್ಸ್ಟ್ ನೋಡಿ, ಇದಾದ ನಂತರ ವೀರದಾಸಿಗೆ ಎಮ್ಮಿ ಪ್ರಶಸ್ತಿ ಕೊಟ್ಟಾರ. ಇತ್ತೀಚೆಗೆ 3 ಜನರಿಗೆ ಜಾನಪದ ದಸ್ತಿ ಪ್ರಶಸ್ತಿಗಳು ಕೂಡ ಪ್ರಕಟ ಆಗಿರ್ತಕ್ಕಂಥದ್ದು. ನಿಸರ್ಗದ ಅಧ್ಯಯನಕ್ಕೆ ನಾಸಾ ಅನ್ನುವಂಥದ್ದು ಇಸ್ರೋ ಜಂಟಿ ಸಮಾವೇಶ ಅಥವಾ ಇಸ್ರೋ ಜಂಟಿ ಮಿಷನ್ ಅಂತ ಕೂಡ ಕರಿತೀವ್ರಿ. ನಾಸಾ ಮತ್ತು ಭಾರತ ದೇಶದ ಇಸ್ರೋ ಸಂಸ್ಥೆ, ಅಮೆರಿಕದ ನಾಸಾದವರು ಮತ್ತು ಭಾರತ ದೇಶದ ಇಸ್ರೋ ಸಂಸ್ಥೆ ನಡುವೆ ಒಂದು ಜಂಟಿ ಮಿಷನ್ ಕೂಡ ಮಾಡ್ತಾ ಇದೀವಿ. ಸೂರ್ಯಶಕ್ತಿ ಸ್ಫೋಟದ ಮೊದಲ ಭಾವಚಿತ್ರ ಭಾರತ ದೇಶದಾಗ. ಆದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸಸ್ಯ ಶ್ಯಾಮಲ ಯೋಜನೆ ಹಸಿರುಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್. ಇವೆಲ್ಲ ಏನಂತ ಕೇಳಿದಾಗ ವಿಶೇಷವಾಗಿ ನಮ್ಮಲ್ಲಿ ಎಲ್ಲಿ ಮಟ್ಟ ಬಂದಿವ ಅಂದ್ರಿಗೆನ ಈ ಒಂದು 6 ತಿಂಗಳ ಪ್ರಚಲಿತ ಘಟನೆಗಳು ನಾವು ನಿನ್ನೆ ತರಗತಿಯಲ್ಲಿ ಪಾರ್ಟ್ 1 ಕಲಿತಾ ಇದ್ದೀವಿ. ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ನೋಡ್ಕೊಂಡಿವಿ, ಸೆಕೆಂಡ್ ಒನ್ ಪಾರ್ಟ್ 2 ನೋಡ್ತಾ ಬಂದೀವಿ. ಇದರಲ್ಲಿ ಬಹಳಷ್ಟು ತುಂಬಾ ಚೆನ್ನಾಗಿ ಏನಂದ್ರ ಇದು ರಿವಿಷನ್ ಇದ್ದಂಗ್ರಿ. ನಿಮಗ ರಿವಿಷನ್ ಅನ್ನುವಂಥದ್ದು ಪ್ರತಿಯೊಂದು ಘಟನೆಗಳನ್ನ ಓದಿಕೊಂಡಿರ್ತೀವಿ. ಹಿಂದ್ಗಡೆ 1 ವರ್ಷ ಓದಿರ್ತೀವಿ, 6 ತಿಂಗಳು ಓದಿರ್ತೀವಿ. ಇವೆಲ್ಲದ ಕುಂತು ಏನಂತ ಕೇಳಿದಾಗ ಒಂದು ತಾಸು ನಾವ್ ಏನಾದ್ರು ವಿಡಿಯೋ ನೋಡಿಬಿಟ್ಟು ಅಂದ್ರಿಗೆನ ಎಲ್ಲ ಓದಿರ್ತಕ್ಕಂಥ ಅಂಶಗಳು ಮತ್ತೊಮ್ಮೆ ರೀಕಾಲ್ ಆಗ್ತಾವ, ನಮಗ ರಿವಿಷನ್ ಆಗ್ತಕ್ಕಂಥ ಪ್ರಯತ್ನಗಳಾಗ್ತಾವ. ಹಂಗಾಗಿ ಪ್ರತಿಯೊಂದು ಏನಂತ ಕೇಳಿದ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೀವಿ. ಒಂದು ನಾಳೆ ನಡೀತಕ್ಕಂಥ ಈ DRCR ಅನ್ನುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಏನಂತ ಕೇಳಿದಾಗ ಚೆನ್ನಾಗಿ ಎಕ್ಸಾಮ್ಸ್ಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ರಿ. ಇಲ್ಲಿವರೆಗೆ ನಮ್ಮ ಗುರುದೇವ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಂದ್ರ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿದ್ದಾಗಿತ್ತು ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ತಲುಪ್ತಕ್ಕಂಥ ಪ್ರಯತ್ನ. ಇಲ್ಲಿವರೆಗೆ ಕೂಡ ತರಗತಿಗಳು ಕೇಳಿದಕ್ಕೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.